ಸಾಲಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಸ್ವಾಗತ ಬಯಸ್ತೇನೆ. ಕಾಯಕವೇ ಕೈಲಾಸ, ಕಾಯಕದಿಂದ ಜೀವನ್ ಮುಕ್ತಿ ಅಂತ ಬಸವಣ್ಣನವರು ಹೇಳಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತಾನು ಸಹ ನಮಗೆ ಒಂದು ಮನದಟ್ಟು ಮಾಡಿದ್ರು 12ನೇ ಶತಮಾನದಲ್ಲಿ. ಆದ್ರೂ ಕೂಡ ಇವತ್ತಿನ ಪರಿಸ್ಥಿತಿನಲ್ಲಿ ಅನರ್ಥಕವಾದಂತಹ ಒಂದು ಹಿಜಾಬ್ ಎಂಬಂತ ಒಂದು ವಿಷಯನ ಇಟ್ಕೊಂಡು ಇವತ್ತು ಸಮಾಜದಲ್ಲಿ ಅಶಾಂತಿನ ಮೂಡಿಸ್ತಾ ಇರುವಂತದ್ದಕ್ಕೂ ಅದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಗಳಲ್ಲ. ಈ ಒಂದು ಹಿಜಾಬ್ ಎಂಬಂತಹ ಒಂದು ಪದ ಕುರಾನ್ ಪ್ರಕಾರ ಕ್ರಿಸ್ತಶಕ 627ರಲ್ಲಿ ಪ್ರವಾದಿ ಮೊಹಮ್ಮದ್ ರವರು ಈ ಒಂದು ಸಂಪ್ರದಾಯದ ಉಡುಗೆಯನ್ನ ಜಾರಿನಲ್ಲಿ ತಂದಿರ್ತಾರೆ. ಇದೇನಿಲ್ಲ, ಇದು ತಲೆಯಿಂದ ಕತ್ತಿನವರೆಗೆ ಹೆಣ್ಣು ಮಗಳು ಧರಿಸತಕ್ಕಂತ ಒಂದು ಉಡುಪು ಅಷ್ಟೇ, ಒಂದು ವಸ್ತ್ರದ ತುಂಡು. ಇದು ಕುರಾನ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಸಂಪ್ರದಾಯ, ಹೆಣ್ಣು ಮಕ್ಕಳು ಧರಿಸಬೇಕಾದಂತ ಸಂಪ್ರದಾಯದ ಒಂದು ಉಡುಪು ಎಂಬಂಥದ್ದು ಅದು ಮೂಲಭೂತ ಹಕ್ಕಾಗಿದೆ. ಅದರಂತೆ ನಮ್ಮ ಸಂವಿಧಾನದಲ್ಲೂ ಸಹ ಅನುಚ್ಛೇದ 19(1)(a) ಅಡಿಯಲ್ಲಿ ನಮ್ಮ ಒಂದು ಹಾಗೂ ಅನುಚ್ಛೇದ 25ರಲ್ಲಿ ಹಾಗೂ 27ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಆಚರಣೆಯ ಸ್ವಾತಂತ್ರ್ಯ ಇವನ್ನೆಲ್ಲ ಕೊಟ್ಟಾಗ ಇದು ಸಹ ನಮ್ಮ ಒಂದು ದೇಶ ನಮಗೆ ಸಾಂವಿಧಾನಿಕವಾಗಿ ಕೊಟ್ಟಂತಹ ಒಂದು ಹಕ್ಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಈ ಒಂದು ಹಿಜಾಬ್ ಎಂಬಂತ ಒಂದು ವಿಚಾರವನ್ನ ಒಂದು ದೊಡ್ಡದಾಗಿ ಮಾಡಿ ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಎಂಬಂತ ವಿಚಾರವನ್ನೇ ನಾವು ಮುಂದಿಟ್ಟುಕೊಂಡು ಇಂದು ನಮ್ಮ ಕನ್ನಡ ನಾಡಿನ ಖ್ಯಾತ ವೈದ್ಯರ ಸಂಘಟಕರು, ಸಾಮಾಜಿಕ ಹೋರಾಟಗಾರರು, ಅಂಕಣಕಾರರು, ಕನ್ನಡ ಪುಸ್ತಕಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಕರ್ನಾಟಕ ವಿಜ್ಞಾನ ಪರಿಷತ್ತಿನ ಗೌರವ ಮಾಜಿ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಲೇಖಕರ ಸಂಘದ 2 ಬಾರಿ ಈ ಮಹಿಳಾ ಲೇಖಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆದಂತಹ ಡಾಕ್ಟರ್ ವಸುಂಧರಾ ಭೂಪತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೆ ನಾವು ಸಾಲಾರ್ ಕನ್ನಡ ಯೂಟ್ಯೂಬ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಈಗ ನಮ್ಮ ನಡುವೆ ಇನ್ನೊಬ್ಬ ಕರ್ನಾಟಕದ ಪ್ರಥಮ ಮಹಿಳಾ ಕವಿಯತ್ರಿ ಹಾಗೂ ಉರ್ದು ಅಕಾಡೆಮಿಯ ಸದಸ್ಯೆ, ಹಲವಾರು ಕಾರ್ಯಕ್ರಮಗಳಲ್ಲಿ ದಿಟ್ಟ ಹೋರಾಟಗಾರ್ತಿ, ಸಂಘಟಕರು ಆದಂತಹ ಡಾಕ್ಟರ್ ಶರೀಫಾ ಖೇರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಾನು ಮೊದಲನೇದಾಗಿ ವೈದ್ಯರಾದಂತಹ ವಸುಂಧರಾ ಭೂಪತಿ ಮೇಡಮ್ ಅವ್ರಿಗೆ ಕೇಳ್ತೀನಿ, ಹಿಜಾಬ್ ಎಂದಾಗಲಿ, ಹೆಣ್ಣಿನ ತಲೆ ಮೇಲಿನ ಸೆರಗೆಂದಾಗಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಅದು ಅನೈತಿಕವೇ, ಅಭಿಸಂವಿಧಾನಿಕವೇ ಅಥವಾ ಅದು ಸಮಾಜಕ್ಕೆ ಮಾರಕವೇ? ಖಂಡಿತ ಅಲ್ಲ. ಇದು ಒಂಥರ ಈಗ ನಡೀತಾ ಇರುವಂತ ವಿದ್ಯಮಾನಗಳನ್ನು ಗಮನಿಸಿದ್ರೆ ತುಂಬಾ ನೋವಾಗ್ತಿದೆ ಮನಸ್ಸಿಗೆ ನಮ್ಗೆ. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಯಾಕೆ ಇವರು ಹೆಣ್ಣು ಮಕ್ಕಳನ್ನ ಉದ್ದೇಶಿಸಿ ಅವರು ಶಿಕ್ಷಣಕ್ಕೆ ಕಲ್ಲು ಹೊಡೆಯುವಂತ ಕೆಲಸ, ಶಿಕ್ಷಣಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆ ಹಿಜಾಬ್ ಸ್ಕಾರ್ಫ್ ತರಹ ಒಂದ್ ಕಟ್ಕೊಳ್ಳುವಂತಹ ಬಟ್ಟೆ ಇದು. ಸೊ ಅದನ್ನ ಹಾಕೊಂಡ್ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಹಾಕೊಳ್ಳದೆ ಇದ್ರೆ ಕಾಲೇಜಿಗೆ ಕಳ್ಸಲ್ಲ, ಒಳಗೆ ಹೋದ್ರೆ ಹಾಕೊಂಡ್ ಬಂದ್ರೆ ನಾವ್ ಬಿಡಲ್ಲ ಅಂತಾರೆ. ಕೊನೆಗೆ ಧಕ್ಕೆ ಬರೋದು ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೆ. ಸೊ ಇದು ಯಾಕೆ ಸಣ್ಣ ಸಂಗತಿ ಇಂಥದ್ದೊಂದು ತಾರಕಕ್ಕೇರಿದೆ ಅಲ್ಲ, ಇದನ್ನ ತುಂಬಾ ನೋವಾಗ್ತಾ ಇರುವಂತ ಸಂಗತಿ. ಯಾಕಂದ್ರೆ ಇದು ಸಂವಿಧಾನಾತ್ಮಕವಾದದ್ದು. ಯಾಕಂದ್ರೆ ನಮ್ಮ ಸಂವಿಧಾನ ಪ್ರತಿಯೊಬ್ಬರ ಧಾರ್ಮಿಕ ಹಕ್ಕನ್ನು ಕೂಡ ಗೌರವಿಸೋದಕ್ಕೆ ಹೇಳುತ್ತೆ. ಅದ್ರಲ್ಲೂ ಕಲಂ 25 ಇದೆಲ್ಲ ಅದನ್ನ ತುಂಬಾ ಸ್ಪಷ್ಟಪಡಿಸುತ್ತೆ. ಆಮೇಲೆ ಕಲಂ 15(1) ಮತ್ತೆ 15(2) ಇವೆರಡೂ ಕೂಡ ಹುಟ್ಟಿದ ಸ್ಥಳ, ಧರ್ಮ, ಲಿಂಗ, ಜಾತಿ ಮುಂತಾದ ಯಾವುದೇ ಕಾರಣಗಳಿಂದಾಗಿ ತಾರತಮ್ಯ ಮಾಡದಂತೆ ಮತ್ತು ಯಾರಿಗೂ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಗದು ಅಂತ ಹೇಳಿದೆ. ಆಮೇಲೆ ಕಲಂ 21(a) ನೀವಾಗ್ಲೇ ಹೇಳಿದ್ರೆ ಶಿಕ್ಷಣದ ಹಕ್ಕನ್ನು ನೀಡುತ್ತೆ. ಆಮೇಲೆ 29(2) ಇದು ರಾಜ್ಯ ಸರ್ಕಾರದ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮದ ಆಧಾರದಲ್ಲಿ ತಾರತಮ್ಯ ಮಾಡುವುದನ್ನ ನಿಷೇಧಿಸುತ್ತೆ. ಸೊ ಹಾಗೆ ಕಲಂ 21 ಎಲ್ಲರಿಗೂ ಘನತೆಯ ಬದುಕನ್ನ ಖಚಿತಪಡಿಸುವಂತಹದ್ದು.
ಸೊ ಇದು ನೈತಿಕವಾದದ್ದು, ಸಂವಿಧಾನಾತ್ಮಕವಾದದ್ದು, ಇದು ಎಂದಿಗೂ ಮಾರಕ ಆಗಲ್ಲ. ಏಕೆಂದ್ರೆ ಅದನ್ನ ಯಾಕೆ ಇವರು ವಿರೋಧ ಮಾಡ್ತಿದ್ದಾರೆ, ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತಿದ್ದಾರೆ, ಇಡೀ ರಾಜ್ಯದಲ್ಲಿ ಒಂಥರ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆಗುವ ರೀತಿಯಲ್ಲಿ ಮಾಡ್ತಿದಾರಲ್ಲ. ನಾವೆಲ್ಲ ಸಹಬಾಳ್ವೆಯಿಂದ ಸೌಹಾರ್ದತೆಯಿಂದ ಬದುಕುವಂತ ಕರ್ನಾಟಕದಲ್ಲಿ ಶಾಂತಿ, ನಮ್ದು ಶಾಂತಿ ಪ್ರದೇಶ. ಸೊ ಇಂಥದ್ರಲ್ಲಿ ಈ ತರ ಒಂದ್ ಸಣ್ಣ ಹಿಜಾಬ್ ನಮ್ಮ ಹೆಣ್ಮಕ್ಳು, ಕಿರಿಯ ಸೋದರಿಯರು ಹಾಕೊಂಡ್ ಬರುವಂತ ಹಿಜಾಬ್ಗೆ ಯಾಕೆ ಇಂಥದ್ ವಿರೋಧ ವ್ಯಕ್ತವಾಗ್ತಿದೆ ಅನ್ನೋದು ಬಹಳ ತುಂಬಾ ನೋವಿನ ಸಂಗತಿಯಾಗಿದೆ. ಹಾಗಾದ್ರೆ ಶರೀಫಾ ಮೇಡಮ್ ಅವರು ಕೇಳ್ತೀನಿ, ಈ ಹೆಣ್ಣಿನ ಉಡುಗೆ ತೊಡೆಗೆ ಆಸೆ ಆಕಾಂಕ್ಷೆಗಳು ಗಂಡಿನ ಬಯಕೆಯಂತೆ ನಡೆಯಬೇಕಾ? ಇದು ಇಂದು ಎಷ್ಟು ಶತಮಾನಗಳ ತನಕ ಇದು ಮುಂದುವರಿಬೇಕು ಮೇಡಮ್? ನಿಜ ಸರ್. ಈಗ ಹೆಣ್ಣಿನ ಉಡುಗೆ ತೊಡುಗೆ ಅವಳಿಷ್ಟದಂತೆ ಆಗಿರ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಆದ್ರೆ ಅದು ಶತಮಾನಗಳಿಂದಲೂ ಹೇರಿಕೆಯಾಗಿ ಗಂಡಾಳಿಕೆಯ ಒಂದು ಪ್ರತಿಫಲನ ಆಗಿ ಗಂಡಸಿನ ಒಂದು ಇಚ್ಛೆಯಂತೆ ಅವನೇನ್ ಇಷ್ಟಪಡ್ತಾನೋ ಅದು ಉಟ್ಕೋಬೇಕು, ಅವನ್ ಯಾವ ಬಣ್ಣ ಇಷ್ಟಪಡ್ತಾನೋ ಅದು ಉಟ್ಕೋಬೇಕು, ಅವನ ಇಷ್ಟದಂತೆ ಎಲ್ಲವೂ ನಡಿಬೇಕು ಅಂತನ್ನುವಂತಹ ಪಿತೃಸತ್ತೆಯ ಪಿತೃ ಪ್ರಧಾನವಾದ ಮೌಲ್ಯಗಳು ನಮ್ಮಲ್ಲಿ ಜಾರಿ ಇದ್ದಾವೆ. ನಮ್ಮ ಸಮಾಜ ಇನ್ನೂ ಪೂರ್ತಿಯಾಗಿ ತೆರೆದುಕೊಂಡಿಲ್ಲ. ಆದ್ರೂ ಮಹಿಳೆಯರು ಶಿಕ್ಷಣ ಪಡೆದು ಮುಂದೆ ಬರ್ಬೇಕು ಅಂದಾಗ ಅವಳ ವೇಷ ಭೂಷಣ, ಅವಳ ಡ್ರೆಸ್ಸು ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ಆದ್ರೆ ಮರ್ಯಾದೆಯಾಗಿ ತಲೆ ಮೇಲೆ ಹೆಗಲ್ ಮೇಲೆ ಹಾಕುವಂತಹ ಒಂದು ದುಪಟ್ಟ ತಲೆ ಮೇಲೆ ಬಂದಾಗ ಇರುಸು ಮುರುಸಾಗ್ತಾ ಇರೋದು ಸಂವಿಧಾನ ವಿರೋಧಿಯಾದಂತಹ ನಡೆ. ಅದನ್ನು ಯಾರು ಬೆಂಬಲಿಸಕ್ಕಾಗಲ್ಲ. ಆದ್ರೆ ಇಷ್ಟು ದಿವಸ ಇಲ್ಲದ್ದು ಹೀಗೆ ಯಾಕೆ ಆರಂಭ ಆಗ್ತಾ ಇದೆ? 1.5 ತಿಂಗಳಾಯ್ತು ಇದು ಆಗಿ. ಯಾಕೆ ಸರ್ಕಾರ ಅದನ್ನ ನಿರ್ಬಂಧಿಸ್ತಾ ಇಲ್ಲ, ಅದನ್ನ ಯಾಕೆ ಸರಿಪಡಿಸ್ತಾ ಇಲ್ಲ ಅಂತನ್ನುವಂತಹ ಅನೇಕ ಪ್ರಶ್ನೆಗಳಿರ್ತವೆ. ಆ ಡ್ರೆಸ್ ಕೋಡ್ ಅನ್ನೋದು ಪುರುಷನ ಹೇರಿಕೆ ಆಗಿದೆ ನಿಜ. ಅದನ್ನು ಎಲ್ಲಾ ಮಹಿಳೆಯರು ಅದ್ರಲ್ಲೂ ಅವ್ರ ಇಷ್ಟದಂತೆ ಉಟ್ಕೊಳ್ತಾರೆ ನಿಜ. ನನಗ್ ಪಂಜಾಬಿ ಬೇಕು ಅಂದ್ರೆ ಪಂಜಾಬಿ ಹಾಕೊಳ್ತೀನಿ. ಆದ್ರೆ ಗಂಡಸಿನ ಹೆಚ್ಚಿನ ಒಂದು ಇಂಟರ್ಫೆರೆನ್ಸ್ ಅವ್ರ ಡ್ರೆಸ್ ನಲ್ಲಿ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ಈ ಹಿಜಾಬ್ ಕೂಡ ಗಂಡಾಳಿಕೆಯ ಅಥವಾ ತಲೆ ಮೇಲೆ ಸೆರಗ್ ಹಾಕುವಂಥದ್ದು ಅದು ಹಿಂದಿನಿಂದ ನಡ್ಕೊಂಡ್ ಬಂದಿದೆ. ಅದನ್ನ ಹೇರಿಕೆ ಅಂತ ತಿಳ್ಕೊಳ್ದೇನೆ ಅದನ್ನ ಸಹಜವಾಗಿ ಅಂತೇನೋ ಅಂತ ನಾವು ಹಂಗೆ ಪಾಲಿಸ್ತಾ ಇದ್ದಾರೆ. ಇದು ಧಾರ್ಮಿಕ ನಡೆ. ಶರೀಫಾ ಮೇಡಮ್ ಅವರು ಹೇಳಿದಂತ ಈ ಮಾತಿನ ನಡುವೆ ನನಗೆ ಇದು ಒಪ್ಪೋದ್ರ ಜೊತೆಗೆ ಮೇಡಮ್ ಡಾಕ್ಟರ್ ವಸುಂಧರಾ ಭೂಪತಿ ಅವ್ರಿಗೆ ಹೇಳ್ತೀನಿ, ಇವನಾರವ ಇವನ್ಯಾರವನ್ನೆಂದೆನಿಸಿದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ. ಅಂದ್ರೆ ಸಮಾಜದಲ್ಲಿ ಇವತ್ತು ಯಾರೋ ಬೇರೆಯವರು ಇವರು ಅನ್ನುವಂತ ಭಾವನೆ ಮೂಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆಯಲ್ಲ. ಇವತ್ತು ಬಸವಣ್ಣ ಈ ಮಾತು ಹೇಳಿರುವಂತದ್ದು ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ, ನಾವು ಈ ನೆಲದ ಜನ, ನಾವ್ ಇದನ್ನ ಪಾಲಿಸ್ಬೇಕಲ್ವೇ? ಖಂಡಿತ. ಯಾಕೆಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ನನ್ಗೂ ನನ್ ಗೆಳತಿ ರಜಿಯಾ ಅಂತಿದ್ಲು, ನಾವಿಬ್ರು ಒಟ್ಟಿಗೆ ಶಾಲೆಗೆ ಹೋಗ್ತಿದ್ವಿ, ಒಟ್ಟಿಗೆ ನಮ್ ಬಾಕ್ಸ್ಗಳು ಏನ್ ತಂದಿದ್ಯಾ ಅಂತ ಕೇಳೋದು. ಆಮೇಲೆ ರಂಜಾನ್ ಮತ್ತೆ ಹಬ್ಬಗಳಲ್ಲಿ ಮಾಡುವಂತ ಪಾಯಸ ಇದೆಲ್ಲ ಅದು ನಮ್ಗೆ ತುಂಬಾ ಇಷ್ಟ, ತಂದು ಕೊಡ್ತಿದ್ಲು. ನಮ್ಮನೇಲಿ ಯುಗಾದಿ ದಸರಾ ಆದಾಗ ಅವ್ರನ್ನ ಊಟಕ್ಕೆ ಕರಿತಿದ್ವಿ. ಆಮೇಲೆ ಅವರ ತಾಯಿ ನಮ್ ತಾಯಿ ಇಬ್ರು ಫ್ರೆಂಡ್ಸ್, ಎಲ್ಲಾ ಕಷ್ಟ ಸುಖ ಹಂಚ್ಕೊಳ್ತಿದ್ರು. ಬಂದ್ ಸಂಡ್ಗೆ ಇಡೋದಿರ್ಬೋದು ಅಥವಾ ಮತ್ತೊಂದಿರ್ಬೋದು, ಹೊಸ ಸೀರೆ ತಗೊಂಡಾಗ ಒಬ್ರಿಗೊಬ್ರು ತೋರ್ಸ್ಕೊಂಡು ಉಟ್ಕೊಳ್ಳೋದು, ಸಂತೋಷ ಪಡೋದಿರ್ಬೋದು. ಆಮೇಲೆ ನಮ್ಮ ತೋರಣಗಲ್ನಲ್ಲಿ ನನ್ನ ಭೂಪತಿಯವ್ರ ಊರ್ ತೋರಣಗಲ್ಲು, ಅಲ್ಲಿ ಅವ್ರು ಚಿಕ್ಕಪ್ಪ ಅಂದ್ರೆ ನನ್ ಚಿಕ್ಕ ಮಾವ ಈ ಮೊಹರಂ ಸಮಯದಲ್ಲಿ ಅದು ದೇವ್ರನ್ನ ಹೊತ್ಕೊಂಡ್ ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಅದನ್ನ ಮಾಡ್ತಿದ್ರು ಅವ್ರು. ಸೊ ಅವ್ರ ಮನೇಲಿ ಎಲ್ಲರೂ ಉಪವಾಸ ಇದ್ದು ಎಲ್ರೂ ಇದನ್ನ ಪಾಲಿಸ್ತಾ ಇದ್ರು. ಆಮೇಲೆ ಮಕ್ಳಿಗೆ ಏನಾದ್ರು ಜ್ವರ ಗಿರ ಬಂದ್ರೆ ಸಕ್ಕರೆ ಓದಿಸ್ಕೊಂಡ್ ಬಂದ್ರೆ ಅದು ಸರಿ ಹೋಗುತ್ತೆ, ಕೊಟ್ರೆ ಸರಿ ಹೋಗುತ್ತೆ ಅನ್ನೋದು ಅದನ್ನ ಎಲ್ಲರೂ ಮಾಡ್ತಾ ಇದ್ರು. ಒಂಥರ ಯಾವುದೇ ಭೇದ ಇಲ್ದೆ, ಹಿಂದೂ ಮುಸ್ಲಿಂ ಅಂತ ಯಾವ್ದು ಭೇದ, ನಾವೆಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರ್ ತರ ಬದುಕಿದವ್ರು. ಹಂಗೆ ಇವಾಗ್ಲೂ ಹಂಗೆ ಬದುಕ್ತಾ ಇದೀವಿ, ನಾವು ಹಂಗೆ ಇದೀವಿ. ಯಾಕೆ ಇದು ಅದು ಚಿಕ್ಕ ಮಕ್ಕಳಲ್ಲಿ ಇಂಥದ್ದೊಂದು ವಿಷ ಬೀಜವನ್ನ ಯಾರು ಬಿತ್ತಾ ಇದ್ದಾರೆ? ಯಾಕೆ ಹಿಂಗಾಗ್ತಾ ಇದೆ? ನಮ್ ದೇಶ ಎಲ್ಲಿಗೆ ಹೋಗ್ತಾ ಇದೆ? ಒಬ್ರನ್ನೊಬ್ರು ಸಹಿಸ್ಕೊಳ್ಳುವಂತ ಜೊತೆಯಲ್ಲಿ ಬದುಕ್ತಾ ಇರುವಂತವ್ರ ಒಂದು ವೈಯಕ್ತಿಕ ನಂಬಿಕೆ ಆಗ್ಲಿ, ಅವರ ಖಾಸಗಿತನ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ಸಾಂಸ್ಕೃತಿಕ ವೈಶಿಷ್ಟ್ಯ, ಇವುಗಳನ್ನೆಲ್ಲ ನಾವು ಗೌರವಿಸ್ಬೇಕಾಗಿದ್ದು ತುಂಬಾ ಮುಖ್ಯ. ಅದ್ ಮಕ್ಳಿಗೆ ಹಂಗಾದ್ರೆ ನಾವ್ ಏನ್ ಕಲಿಸ್ತಾ ಇದ್ದೀವಿ ಶಿಕ್ಷಣದಲ್ಲಿ?
ನಾವು ಅವ್ರಿಗೆ ಶಾಲಾ ಕಾಲೇಜಿನ ಪಠ್ಯಕ್ರಮದಲ್ಲಿ ನಾವು ಏನನ್ನ ಅವರು ಪಡಿತಿದ್ದಾರೆ, ಏನ್ ಕಲಿಸ್ತಿದೀವಿ ಅಂತ ನಮಗ್ ನಾವೇ ಇವತ್ ಪ್ರಶ್ನೆ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಯಾಕೆ ಈಗ ನಮಗೆ ಅಂತದ್ ಯಾವುದೇ ಭಾವನೆ ಬರ್ಲಿಲ್ಲ, ನಮ್ಗೆ ಇಷ್ಟು ವಯಸ್ಸಾಯ್ತು, ನಾವು ಈಗ್ಲೂ ನಮ್ಮ ಮನೇಲಿ ಹಂಗೆ ಇದೆ, ಯಾಕೆ ಈ ಮಕ್ಳು ಈ ತರ ಕಾಲೇಜು ಶಾಲೆಗಳಲ್ಲಿ ಮತ್ತೆ ನಾಳೆ ಅವ್ರ ಮನೆಗಳಿಗೂ ಇಂಥದ್ದೊಂದು ಬಂದೇ ಬರುತ್ತೆ. ಸೊ ಇದು ಯಾಕೆ ಶುರುವಾಯ್ತು ಏನು ಅನ್ನೋದೇ ಒಂದು ಬಹುದೊಡ್ಡ ಒಂದು ಈ ರಾಜಕೀಯದ ಇದು ಇರಬಹುದು. ಬೇರೆ ಬೇರೆ ಕಾರಣಗಳು, ಹಲವಾರು ಕಾರಣಗಳು ಇಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಂದು ದಿನದ್ದು ಒಂದು ಕ್ಷಣದ್ದಲ್ಲ, ಇದೊಂದು ನೆಪ ಅಷ್ಟೇ. ಅವ್ರಿಗೆ ಹಿಜಾಬ್ ಅನ್ನೋದೊಂದು ನೆಪ ಆಗಿತ್ತು. ಬೇರೆ ಬೇರೆ ಕಾರಣಗಳಿಂದಾಗಿ ಇಲ್ಲಿನ ಸೌಹಾರ್ದತೆ ಕದಡಬೇಕು ಅನ್ನುವ ನಿಟ್ಟಿನಲ್ಲೇ ಕೆಲವು ಗುಂಪುಗಳು ಮಾಡ್ತಾ ಇದ್ದಾವೇನೋ ಅಂತ ನಂಗೆ ಅನಿಸ್ತಾ ಇದೆ. ತುಂಬಾ ಇದನ್ನ ನಾವೆಲ್ಲರೂ ಖಂಡಿಸ್ಲೇಬೇಕು. ಇಂಥ ಪ್ರಕರಣ ಇಲ್ಲಿಗೆ ಇದು ಕೊನೆಗೊಳ್ಬೇಕು. ನಾನು ಇವತ್ತು ನೋಡ್ತಾ ಇದ್ದೆ ಜಡ್ಜ್ಮೆಂಟ್ ಏನ್ ಹೇಳ್ತಾರೆ ಅಂತ. ಆದ್ರೆ ಅವರು ಮುಖ್ಯ ನ್ಯಾಯಮೂರ್ತಿಗಳಿಗೆ ವರ್ಗಾಯಿಸಿದ್ರು. ಬೇಡ, ನಾನು ಸದಸ್ಯ ಪೀಠದಲ್ಲಿ ಒಬ್ರೇ ತೀರ್ಮಾನ ತಗೊಳ್ಳೋದು ತಪ್ಪು, ಇದು 2 ಅಥವಾ 3 ಜನ ತೀರ್ಮಾನ ತಗೊಳ್ಬೇಕು, ಇಲ್ಲಾಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ನಿರ್ಧರಿಸ್ಲಿ ಅಂತ ಹೇಳಿ. ತುಂಬಾ ಸಂಕೀರ್ಣ ಮತ್ತೆ ಸೂಕ್ಷ್ಮವಾದ ಸಂಗತಿ ಅಂತ ಹೇಳಿ ಅವರು ಸ್ವಲ್ಪ ಎಲ್ಲಾ ತೀರ್ಪುಗಳು ಬೇರೆ ಬೇರೆ ರಾಜ್ಯದ ನೋಡಿದ್ರು ಕೂಡ ಅವ್ರಿಗೆ ವರ್ಗಾವಣೆ ಮಾಡಿದ್ರು. ನಾಳೆ ನಾಡಿದ್ರಲ್ಲಿ ಬರಬಹುದು. ಆದ್ರೆ ನಮ್ಗೆ ಎಲ್ಲರಿಗೂ ಒಳಿತಾಗುವಂತ ತೀರ್ಪು ಬರ್ಬೇಕು ಅಂತ ಹೇಳಿ ನಾವು ಅಪೇಕ್ಷಿಸೋಣ ಅಂತ ನಂಗೆ ಅನ್ಸುತ್ತೆ. ವಸುಂಧರಾ ಮೇಡಮ್ನವರ ಮಾತಿನಂತೆ ಇವತ್ತು ನಾನು ಶರೀಫಾ ಮೇಡಮ್ ಅವ್ರನ್ನ ಕೇಳ್ತೀನಿ. ನಾವು ಹಿಂದಿನಿಂದಲೂ ಸಹ ಸರಸ್ವತಿ ಪೂಜೆ, ಗಣಪತಿ ಉತ್ಸವ ಇದನ್ನೆಲ್ಲ ಹಿಜಾಬ್ ಹಾಕಿಯೂ ಸಹ ನಮ್ಮ ಎಷ್ಟೋ ಜನರು ಅದರಲ್ಲಿ ಸೇರಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಮೇಡಮ್. ಆದ್ರೆ ಇವತ್ತು ಅದೇ ಮಧ್ಯದಲ್ಲಿರುವಂತವರು ಇದು ವಿಂಗಡಣೆ ಮಾಡೋದಕ್ಕೆ ಹೊರಟಿದಾರಲ್ಲ, ಇದು ಎಷ್ಟು ನ್ಯಾಯ? ಇವತ್ತು ಸರಸ್ವತಿ ಪೂಜೆ, ಗಣಪತಿ ಉತ್ಸವ ನಡೀತಾನೆ ಇದೆ, ಪ್ರತಿ ಶಾಲೆಗಳಲ್ಲೂ ನಡೆಯುತ್ತೆ. ಇದಕ್ಕೆ ಎಲ್ಲರೂ ಕೂಡ ಸಹಕರಿಸ್ತೀವಿ. ಅದರಂತೆ ಹಿಜಾಬ್ ಏನಾದ್ರು ಇದುವರೆಗೂ ಅದಕ್ಕೆ ಮಾರಕವಾಗಿದೆಯೇ? ಅದಕ್ಕೆ ಮಾರಕವಾಗಿ ಅದಂತೂ ಇಲ್ಲ. ಇಷ್ಟು ದಿವಸ ಆಗದೆ ಇರೋ ತೊಂದ್ರೆ ಇದ್ದಕ್ಕಿದ್ದಂಗೆ ಇವರಿಗೆ ತೊಂದ್ರೆ ಆಗ್ತಾ ಇರೋಂತಹ ಹಿನ್ನೆಲೆಯಲ್ಲಿ ನೋಡಿದಾಗ ಅದರ ಹಿಂದೆ ಇರ್ತಕ್ಕಂತಹ ರಾಜಕೀಯ ಒಲವುಗಳು, ನಿಲುವುಗಳು ಈಗ ಇದ್ದಕ್ಕಿದ್ದಂಗೆನೆ ರಘುಪತಿ ಭಟ್ರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಎಲ್ರಿಗೂ ಒಂದೇ ಡ್ರೆಸ್ ಕೊಡು, ಹಂಗೆ ಇರ್ಬೇಕು. ಸರಿ, ಅದೇ ಕಲರ್ನ ಡ್ರೆಸ್ ಹೆಗಲ್ ಮೇಲೆ ಹಾಕೋ ಬದ್ಲು ತಲೆ ಮೇಲೆ ಹಾಕ್ತಾರೆ. ಆದ್ರೆ ಅದನ್ನ ವಿರೋಧಿಸಿ ಅವರು ಕೇಸರಿನ ಹಾಕ್ತಾ ಇದ್ದಾರೆ. ಅವರು ಹಸಿರು ಶಾಲು ಹಾಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇಲ್ಲ. ಹುಡುಗಿಯರು ಕಾಲೇಜಿನ ಯೂನಿಫಾರ್ಮಿನ ಒಂದು ದುಪಟ್ಟನ ಹೆಗಲ ಮೇಲಿನ ಬದಲಾಗಿ ತಲೆ ಮೇಲೆ ಹಾಕೊಂಡು ಅದನ್ನ ತಪ್ಪು ಅಂತ ಹೇಳಿ ಉದ್ರೇಕಿಸಿ ಓದ್ತಾ ಇರುವಂತಹ ಮಕ್ಕಳಿಗೆ ದಿಕ್ ತಪ್ಪಿಸಿ ಅವ್ರ ಕೈಯಲ್ಲಿ ಈ ಶಾಲುಗಳು ಸಪ್ಲೈ ಮಾಡ್ತಿರೋರು ಯಾರು? ಆ ಪೂಜೆಯನ್ನು ಮಾಡ್ಕೊಳ್ಳಿ. ಆ ಮಹಿಳೆಯರು ಸಹ, ಮುಸ್ಲಿಂ ಮಹಿಳೆಯರು ಭಾಗವಹಿಸ್ತಾ ಇದ್ರು ಅದ್ರಲ್ಲಿ. ಈಗ ಹಿಜಾಬ್ ಬೇಡ ಅಂತಂದ್ರೆ ಗಣಪತಿ ಮತ್ತು ಸರಸ್ವತಿಯ ಪೂಜೆ ಯಾಕೆ ಅಂತಕ್ಕಂತ ಪ್ರಶ್ನೆಗಳು ಸಹಜವಾಗಿ ಹೇಳ್ತವೆ. ಹಿಂದಿನಿಂದಲೂ ನಾವು ಮೊಹರಂ ಆಚರಿಸಿದಾಗ ಹಿಂದೂಗಳು ಬಂದು ನಮ್ಮದೇ ಅಲೈ ದೇವರಿಗೆ ಸಕ್ಕರೆ ಓದಿಸ್ಕೊಂಡು ಅವರು ನಡೆದು ಪೀರ್ಗಳಿಗೆ ನಡ್ಕೊಂಡಂತಹ ಸಂದೇಶಗಳು ನಮ್ಮ ಸೌಹಾರ್ದದ ಒಂದು ಸಂಕೇತವಾಗಿ ನಮ್ಮಲ್ಲಿ ಇನ್ನೂ ನಡೀತಾ ಇದ್ದಾವೆ ಗ್ರಾಮೀಣ ಪ್ರದೇಶದಲ್ಲಿ. ಯಾಕೆ ಈ ಪಟ್ಟಣ ಪ್ರದೇಶಗಳಲ್ಲಿಯೇ ಯಾಕಿಷ್ಟು ಗಲೀಜಾಗ್ತಾ ಇದೆ? ಮನಸ್ಸುಗಳು ಯಾಕೆ ಸಾವಿರಾರು ವರ್ಷಗಳಿಂದ ಕೂಡಿ ಬದುಕಿದೀವಿ. ಇಲ್ಲಿ ನಮಗೆ ಈಗೋ ಆ ಜಾತಿ ಈ ಜಾತಿ ಕೋಮುವಾದ ನಮಗೆ ಬೇಕಾಗಿಲ್ಲ. ನಮ್ಮ ರಾಷ್ಟ್ರದ, ನಮ್ಮ ದೇಶದ, ನಮ್ಮ ನಾಡಿನ ಪ್ರಗತಿಗಾಗಿ ಸೌಹಾರ್ದತೆ ಬೇಕು, ಶಾಂತಿ ಬೇಕು. ಅದನ್ನ ಬಿಟ್ಟು ರಾಜಕೀಯ ದಾಳಗಳನ್ನಾಗಿ ಸಣ್ಣ ಸಣ್ಣ ಪುಟ್ಟ ಮಕ್ಕಳ ಮೇಲೆ ಕೇಸರಿ ಶಾಲು ಹಾಕೋದಿದೆ ಅಲ್ಲ, ಅದು ಆ ಸಣ್ಣ ಮಕ್ಕಳಲ್ಲಿ ಹುಟ್ಟಿದಂತಹ ಕೋಮುವಾದ ಇನ್ನ ನಾಳೆ ಅವರು ಒಟ್ಟಾಗಿ ಕುತ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುತ್ತಾ, ಒಬ್ಬರ ಕಷ್ಟಕ್ಕೆ ಒಬ್ಬರು ಮಿಡಿತಕ್ಕಂತ ಒಂದು ವಾತಾವರಣ ನಿರ್ಮಿಸ್ತಾ, ಮನುಷ್ಯತ್ವ ಅನ್ನೋದು ಸತ್ತೋಗಿ ಬರೀ ಜಾತಿಯ ವಿಂಗಡಣೆ ಮಾಡಿದಾಗ ಎಲ್ಲಿಯ ಶಾಂತಿ ಸಿಗುತ್ತೆ ಸರ್? ಎಲ್ಲಿಯ ನೆಮ್ಮದಿ ಸಿಗುತ್ತೆ? ಎಲ್ಲಿಯ ಉದ್ಧಾರ ಆಗುತ್ತೆ ರಾಷ್ಟ್ರ? ಇಂತಹ ಎಲ್ಲ ಪ್ರಶ್ನೆಗಳು ನಮ್ಮ ರಾಜಕಾರಣಿಗಳಿಗೆ ಬೇಕಲ್ವಾ? 1.5 ತಿಂಗಳಾಯ್ತು. ಏನ್ ಮಾಡ್ತಾ ಇದ್ದಾರೆ ಇವರು? ಸಣ್ಣ ಒಂದು ಸಮಸ್ಯೆ ಅಲ್ಲೇ ಹೋಗಿ ಕುಂತು ಬಗೆಹರಿಸಬಹುದಾಗಿತ್ತು. ಅದನ್ನ ಇಷ್ಟು ದೊಡ್ಡದು ಎಳೆಯೋದರ ಹಿಂದೆ ಇರ್ತಕ್ಕಂತ ರಾಜಕಾರಣ
ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಸರ್. ಇದು ಲಕ್ಷ್ಮೀ ಪೂಜೆ, ಗಣೇಶನ್ ಪೂಜೆ ಮಾಡಿದಾಗ ಅದು ಸಾರ್ವತ್ರಿಕ ಸ್ಥಳಗಳಲ್ಲಿ ಅದು ಓಕೆ. ಆದ್ರೆ ಹಿಜಾಬ್ ಅನ್ನೋ ಒಂದ್ ತಲೆ ಮೇಲಿನ ಶರ್ಗು ಇವ್ರಜ್ಜಿ ಅಮ್ಮ ಹಾಕ್ತಿರ್ಲಿಲ್ವಾ? ಮದರ್ ತೆರೆಸಾ ಹಾಕೋದಿಲ್ವಾ? ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಚಾಂದ್ ಬೀವಿ, ಬೇಗಂ ಹಜರತ್ ಮಹಲ್ ಇವ್ರುಗಳೆಲ್ಲ ಹೋರಾಟ ಮಾಡಿದ್ದಾರೆ. ದುಪ್ಪಟ್ಟ ಹಾಕೊಂಡೇನೆ ಫಾತಿಮಾ ಶೇಖ್ ನಮಗೆ ಶಿಕ್ಷಣ ಹೇಳ್ಕೊಟ್ಟಿದ್ದಾಳೆ. ಶಿಕ್ಷಣ ನಮ್ಮ ಉದ್ದೇಶ ಆಗ್ಬೇಕೆ ಹೊರತು ದೇವರುಗಳು, ತಿಂಡ್ರುಗಳು, ಬಣ್ಣಗಳು ಹೆಂಗೆ ಹಂಚಿ ಹೋದು ನಮ್ ಕಣ್ಣು ಮುಂದೆ ಎಷ್ಟೊಂದು ಸೌಹಾರ್ದದ ಬದುಕಿತ್ತು. ನನ್ನ ಗೆಳತಿ ಮಹಾದೇವಿ, ನಾನು ಆಕಿ ನೀರ್ ಹಿಡಿಬೇಕಾದ್ರೆ ಕೊಡ ಸಹಿತ ಮುಟ್ಟಕ್ ಕೊಡ್ತಿದ್ದಿಲ್ಲ ನಮಗೆ. ನೀವು ಸಾಬ್ರು ಮಾಂಸ ತಿಂತೀರಿ ಅಂತ ಹೇಳಿ ಮುಟ್ಟಕ್ಕೂ ಬಿಡ್ತಿರ್ಲಿಲ್ಲ. ಆದ್ರೆ ನನ್ ಡಬ್ಬ ಸ್ಕೂಲಿಗೆ ತಗೊಂಡು ಹೋದಾಗ ಮೊದ್ಲು ಬಿಚ್ಚಿ ಅವಳೆ ತಿನ್ನಕ್ ಶುರು ಮಾಡ್ತಿದ್ಲು. ಇಂತಹ ಸೌಹಾರ್ದದ ಬದುಕಿತ್ತು. ಮೋಸ ಇಲ್ಲ ನಮಗೆ. ಅಷ್ಟು ಚಂದ ಬದುಕದಂತವ್ರು ಒಬ್ಬರಿಗೊಬ್ರು. ಸ್ವಾತಂತ್ರ್ಯದ ಹೋರಾಟದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ನಾವು ಭಾರತ ನಮ್ ದೇಶ, ಕರ್ನಾಟಕ ನಮ್ ರಾಜ್ಯ ಅಂತ ನಾವು ಉಳ್ಕೊಂಡಾಗ ನೀವು ಪಾಕಿಸ್ತಾನಕ್ಕೆ ಹೋಗಿ ನೀವು ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳೋದು ಯಾವ ನ್ಯಾಯ ಸರ್? ಇಲ್ಲ. ಇದು ಒಬ್ಬ ಸಂಸದರು, ರಾಜಕಾರಣಿಯಾದಂತಹ MP ಗಳು MLA ಗಳು ಮಾತಾಡ್ತಾರೆ ಅಂದ್ರೆ ಅವ್ರ ಸಣ್ಣ ಮಕ್ಕಳ? ನಮ್ಮ ದೇಶದ ಶಾಂತಿ ಅವ್ರಿಗೆ ಬೇಡವಾ? ಬರೀ ವೋಟ್ ರಾಜಕಾರಣ ನೋಡ್ಕೊಂಡು ಮಕ್ಕಳ ಭವಿಷ್ಯತ್ತನ್ನ ಹಾಳು ಮಾಡ್ಬೇಡಿ ಅಂತ ನಾ ಕಳಕಳಿಯಿಂದ ಅವ್ರಿಗೆ ವಿನಂತಿಸ್ತೀನಿ. ಯಾವುದೇ ದೇವರಾಗ್ಲಿ ಕೆಟ್ಟದ್ ಮಾಡಿಲ್ಲ. ಯಾವಲ್ಗೂ ಶ್ರೀರಾಮ ಯಾರ್ದು ಕೆಟ್ಟು ಬಯಸ್ಲಿಲ್ಲ. ಅವರು ಶ್ರೀರಾಮನ್ನ ಎಷ್ಟು ಕೆಟ್ಟದಾಗಿ ಬೆಳೆಸ್ತಾ ಇದ್ದಾರೆ ಅಂದ್ರೆ ಶ್ರೀರಾಮನ ಘನತೆಗೆ, ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಅಂತಹದನ್ನ ಯಾರೂ ಮಾಡಬಾರದು. ಅವರು ಆಗ್ಲಿ ಇವರು ಆಗ್ಲಿ, ಎರಡೂ ಕಡೆಯ ಕೋಮುವಾದ ನಮ್ಗೆ ಬೇಡ. ಬೇಕಾಗಿದ್ದು ಸೌಹಾರ್ದ ಸಂಸ್ಕೃತಿ. ಅದು ಗಣೇಶಂದು ಅಥವಾ ಮೊಹರಂದಾಗ್ಲಿ ಅಥವಾ ಹಿಜಾಬ್ದಾಗ್ಲಿ, ಕೇಸರಿದಾಗ್ಲಿ, ಇವೆಲ್ಲ ಅಲ್ಲ, ನಮಗೆ ಬೇಕೇ ಆಗಿಲ್ಲ ಅದ್ಯಾವ್ದು. ಈ ಮೂಲಕ ನಾನು ಅದನ್ನ ಹೇಳಕ್ ಬಯಸ್ತೀನಿ ಸರ್. ಶರೀಫಾ ಮೇಡಮ್ ನವರು ಸಾಮರಸ್ಯದ ಬಗ್ಗೆ ಒಂದು ತುಂಬಾನೇ ಒಲಿವಿಂದ ಮಾತಾಡಿದ್ದಾರೆ. ನಿಜಕ್ಕೂ ಅದು ಒಪ್ಪಲೇಬೇಕು. ಆದ್ರೆ ವಸುಂಧರಾ ಮೇಡಮ್ ಅವ್ರಿಗೊಂದು ಮಾತು ಕೇಳ್ತೀನಿ. ನಾರಿಯೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಸಾಕ್ಷರತಾ ಆಂದೋಲನದಲ್ಲಿ ಗೋಡೆಗಳ ಮೇಲೆ, ಮನೆಗಳಲ್ಲಿ ಅದನ್ನ ಬಿತ್ತರಿಸಿದ್ರು. ಇವತ್ತು ಅದೇ ಮಾತು ಅನರ್ಥ ಆಯ್ತಾ ಅನ್ನುವಂಥದ್ದು ಎಲ್ರಿಗೂ ಅನ್ಸಿಲ್ವಾ ಮೇಡಮ್? ಖಂಡಿತ. ಯಾಕೆಂದ್ರೆ ಈಗ ಹೆಣ್ಣು ಮಕ್ಳು, ಅದ್ರಲ್ಲೂ ನಮ್ಮ ಕಿರಿಯ ಸೋದರಿಯರ್ ನೋಡಿದ್ರೆ ಪಾಪ 6 ಜನ ಹೆಣ್ಮಕ್ಳು ಕೇಳಿದ್ದಷ್ಟೇ. ಉಳಿದವ್ರು ಹಾಗೆ ಬರ್ತಿದ್ರು ಅನ್ಸುತ್ತೆ. ಉಳಿದವ್ರು ಯಾರು ಅದನ್ನ ಬೇಡಿಕೆ ಇಟ್ಟಿರ್ಲಿಲ್ಲ. ಇವ್ರು 6 ಜನ ಕೇಳಿದ್ದಕ್ಕೆ ಅವ್ರು ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಪಾಪ ಹೊರಗಡೆ ಕೂರಿಸಿ ಆಮೇಲೆ ಇದಿಷ್ಟ್ರ ಮಟ್ಟಿಗೆ ಬೆಳೀತು. ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಯಾವಾಗ್ಲೂ ಅಕ್ಷರಕ್ಕೆ ತೆರೆದುಕೊಂಡಿದ್ದೆ ತಡವಾಗಿ ಹೆಣ್ಮಕ್ಳು. ಅದ್ರಲ್ಲೂ ಯಾವಾಗ್ಲೂ ಈ ತರದ್ದೊಂದು ಧಕ್ಕೆ, ಅದ್ರಲ್ಲೂ ಕೋವಿಡ್ ನಂತಹ ಸಂದರ್ಭದಲ್ಲಿ ನಾವು ಅನೇಕರು ಶಾಲೆ ಬಿಟ್ರು, ಬಾಲ್ಯ ವಿವಾಹಗಳಾಯ್ತು, ಆಮೇಲೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಆರ್ಥಿಕ ಸಂಕಷ್ಟಗಳಿಂದಾಗಿ ಇವತ್ತು ಹೆಣ್ಮಕ್ಳು ಮನೆ ನಡೆಸುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಅದ್ರಲ್ಲೂ ಕೆಲವ್ರು ಓದ್ಬೇಕು ಅಂತ ಆಸೆ ಇದ್ದು ಹೋಗುವಂತವ್ರಿಗೆ ಈ ತರದ್ದೊಂದು ಪರಿಸ್ಥಿತಿ ಎದುರಾಗಿರೋದು. ನಾವು ಒಂದು ಸಾಕ್ಷರತೆ ಪ್ರಮಾಣ ತಗೊಂಡಾಗ ನೋಡಿ, 6 ರಿಂದ 14 ವಯಸ್ಸಿನ ಮುಸ್ಲಿಂ ಮಕ್ಕಳಲ್ಲಿ 4ನೇ 1 ಭಾಗ ಶಾಲೆಗೆ ಸೇರ್ತಾನೆ ಇಲ್ಲ. ಆಮೇಲೆ ಅಥವಾ ಶಾಲೆಯಿಂದ ಬಿಟ್ಟು ಹೋಗುವಂತ ಡ್ರಾಪ್ ಔಟ್ಸ್ ಆಗ್ತಾ ಇದ್ದಾರೆ. ಆಮೇಲೆ SSLC ವರೆಗೆ ತಲುಪುವವರ ಸಂಖ್ಯೆ ಎಷ್ಟಿದೆ ಅಂದ್ರೆ 17% ಮಾತ್ರ ತಲುಪ್ತಾರೆ ಅಂತ. ಆಮೇಲೆ ಸಾಕ್ಷರತೆಯ ರಾಷ್ಟ್ರೀಯ ಸರಾಸರಿ ತಗೊಂಡ್ರೆ 74.4 ಇದ್ರೆ ಮುಸ್ಲಿಮರ ಸಾಕ್ಷರತೆ ಪ್ರಮಾಣ 57.3 ಇದೆ. ಆಮೇಲೆ ಉನ್ನತ ಶಿಕ್ಷಣ ಪಡೆದವರ ಪ್ರಮಾಣ ಅಂತೂ ಇನ್ನೂ ಶೋಚನೀಯ. ಅದ್ರಲ್ಲಿ ಹೆಣ್ಮಕ್ಳು, ಇದು ಜನರಲ್ ನಾ ಹೇಳ್ತಿರೋದು, ಅಂದ್ರೆ ಗಂಡು ಹೆಣ್ಣು ಮಕ್ಳು, ಮುಸ್ಲಿಂ ಗಂಡು ಹೆಣ್ಮಕ್ಳು. ಆದ್ರೆ ಹೆಣ್ಣು ಮಕ್ಳು ತಗೊಂಡಾಗ ಇನ್ನೂ ಅಧ್ವಾನ ಇರುವಂತದ್ ನಾವ್ ನೋಡ್ತಾ ಇದೀವಿ. ಅವ್ರಿಗೆ ಶಿಕ್ಷಣ ಪಡೆದಾಗ ಮಾತ್ರ ಹೆಣ್ಮಕ್ಳು ಅವ್ರಿಗೇನ್ ಬೇಕೋ ನಿರ್ಧರಿಸ್ತಾರೆ. ಅವ್ರ ಆಯ್ಕೆ ಅಂದ್ರೆ ಯಾವ ಬಟ್ಟೆ ಧರಿಸ್ಬೇಕು, ಯಾವ ಊಟ ಮಾಡ್ಬೇಕು, ಯಾರನ್ನ ಮದ್ವೆ ಆಗ್ಬೇಕು, ಎಲ್ಲವೂ ಅವ್ರ ಸ್ವತಂತ್ರ ಮತ್ತೆ ಅವ್ರ ಆಯ್ಕೆಗೆ ಹೋಗುತ್ತೆ. ಆದ್ರೆ ಅವ್ರಿಗೆ ಶಿಕ್ಷಣನೇ ಕೊಡದೆ ಹೋದ್ರೆ ಅವ್ರ ಆಯ್ಕೆ ಪ್ರಶ್ನೆ ಇನ್ನೆಲ್ಲಿಂದ ಬರುತ್ತೆ? ಅವ್ರಿಗೆ ಶಿಕ್ಷಣ ಮೂಲಭೂತ. ಆಮೇಲೆ ನಮ್ ಸಂವಿಧಾನ ಎಲ್ಲವನ್ನ ನೀಡಿದೆ. ಸೊ ನಮ್ಗೆ ಆ ಸ್ವಾತಂತ್ರ್ಯ, ಸಮಾನತೆ ಇವೆಲ್ಲ ಬರ್ಬೇಕು ಅಂದ್ರೆ ಶಿಕ್ಷಣ ಬೇಕೇ ಬೇಕು. ಸೊ ಆ ನಿಟ್ಟಿನಲ್ಲಿ ಆಮೇಲೆ ಲೋಕಸಭೆಯಲ್ಲಿ ಕೂಡ ನೋಡಿ, ತುಂಬಾ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿರೋ ಸಂಖ್ಯೆ ಕೂಡ ಕೇವಲ 27 ಇದೆ.
ಅದ್ರಲ್ಲೂ ಇದು ಕೆಲವು ಇದ್ರಲ್ಲಂತೂ ಶೂನ್ಯ ಅಂತ ಹೇಳ್ಬೋದು. ಸೊ ಇದೆಲ್ಲ ನೋಡಿದಾಗ ನಾವು ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷ ಆದ್ರೂ ಇಂಥದ್ದೊಂದು ತಾರತಮ್ಯ ಬೆಳಿತಾನೆ ಬಂದಿದೆ. ಅದು ಕಡಿಮೆ ಇತ್ತು, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರೋಂಗೆ ಇನ್ನೂ ಹೆಚ್ಚಾಗ್ತಾ ಇದೆ. ಒಂಥರ ಬೇರೆ ಬೇರೆ ಈ ಮೊಟ್ಟೆ ತಿನ್ನೋ ವಿಷಯಕ್ಕೆ ಇರ್ಬೋದು, ಮೊನ್ನೆ ಒಂದು ಸಾಕಷ್ಟು ಶಾಲೆಯಲ್ಲಿ ಮೊಟ್ಟೆ ಕೊಡುವಂತ ಇದಕ್ಕೂ ತುಂಬಾ ತಗಾದೆಯನ್ನ ಎಬ್ಸಿದ್ರು. ಸೊ ಹಿಂಗ್ ಯಾವ್ದೋ ಒಂದ್ ವಿಚಾರವನ್ನ ಇಟ್ಕೊಂಡು ಒಂಥರ ಗಲಭೆ ಅಂದ್ರೆ ಜನ ಸಂತೋಷವಾಗಿ ನೆಮ್ಮದಿಯಿಂದ ಇರೋದ್ ಬೇಕಾಗಿಲ್ಲ. ಸೊ ಏನೋ ಒಂದ್ ಮಾಡಿ ಒಟ್ನಲ್ಲಿ ಒಂದು ಗಲಭೆ ಎಬ್ಬಿಸ್ಬೇಕು, ಕದಡ್ಬೇಕು, ಅಶಾಂತಿಯ ವಾತಾವರಣವನ್ನ ಸೃಷ್ಟಿಸ್ಬೇಕು ಅನ್ನುವಂಥವ್ರೆ ಜಾಸ್ತಿ ಆಗಿದ್ದಾರೆ. ಅದು ಈ ಮಾಡುವವರು ಕೂಡ ಎಲ್ಲೋ 1% ಜನ, ಆದ್ರೆ ಎಲ್ರಿಗೂ ಎಫೆಕ್ಟ್ ಆಗುತ್ತೆ ನೋಡಿ. ತುಂಬಾ ಜನರಿಗೆ ಅದು ಒಂಥರ ಎಲ್ಲ ಒಂದ್ 5-6 ಹುಡುಗರು ಕೇಸರಿ ಶಾಲ್ ಹಾಕೊಂಡು ಗುಂಪು ಗಲಭೆ ಎಬ್ಸಿರ್ಬೋದು, ಆದ್ರೆ ಅದು ಇಡೀ ಕಾಲೇಜಿನ ಮಕ್ಳಿಗೆ ಒಂದ್ ಭಯದ ವಾತಾವರಣ ಆಗುತ್ತೆ. ಅಪ್ಪ ಅಮ್ಮನಿಗೆ ಭಯ, ಮಕ್ಳನ್ನ ಕಾಲೇಜಿಗೆ ಕಳ್ಸಕ್ಕೂ ಭಯ. ಬೇಡ ನೀನ್ ಆನ್ಲೈನ್ ಕ್ಲಾಸೇ ಮಾಡು, ಹೋಗ್ಲೇಬೇಡ ಅಂತಾರೆ. ಆಮೇಲೆ ಇಲ್ಲಿಯವರೆಗಿನ ಸ್ನೇಹ ಸೌಹಾರ್ದತೆ ಒಂಥರ ಪಾಪ ಎಲ್ಲ ಮಕ್ಳು ತುಂಬಾ ಖುಷಿಯಾಗಿದ್ವು. ಈಗೇನೋ ಕೋವಿಡ್ ನಿಂದಾಗಿ ಶಾಲೆಗೆ ಹೋಗಿರ್ಲಿಲ್ಲ, ಕಾಲೇಜ್ಗೆ ಹೋಗಿರ್ಲಿಲ್ಲ, ಈಗೇನೋ ಒಂದಷ್ಟು ಕಲಿಬೇಕು. ಆಮೇಲೆ ಪರೀಕ್ಷೆ ನೋಡಿ, ನಮ್ಮ ಹೆಣ್ಮಕ್ಳಿಗೆ ಪಾಪ ಅವ್ರು 2 ತಿಂಗಳಿಗೆ ಪರೀಕ್ಷೆ ಇದೆ. ಅವ್ರ ಪರೀಕ್ಷೆಗೆ ಈ ಸಂದರ್ಭದಲ್ಲಿ ಅವ್ರ ಪರೀಕ್ಷೆಗೆ ಏನ್ ಬರುತ್ತೋ, ನಾನು ಏನ್ ಓದ್ಕೊಂಡಿದ್ದೀನೋ, ಏನ್ ಚರ್ಚೆ ಮಾಡ್ಬೇಕು, ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡ್ಬೇಕು, ಈ ವಿಚಾರಗಳನ್ನ ಅವರು ಚರ್ಚೆ ಮಾಡಿ ಅವರ ಒಂದ್ ಮುಂದಿನ ಭವಿಷ್ಯಕ್ಕೆ ನಿರ್ಧಾರ ಆಗುವಂತ ರೀತಿಯಲ್ಲಿ ಅವರು ಆಲೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ಇದು ಒಂದು ಹಿಜಾಬ್, ಕೇಸರಿ ಶಾಲು ಅನ್ಕೊಂಡು ತುಂಬಾ ನೋವಾಗುತ್ತೆ, ತುಂಬಾ ಇದು ದುಃಖ ತರುವಂತ ಸಂಗತಿ. ಯಾಕೆಂದ್ರೆ ಇದನ್ನ ಇಡೀ ನನ್ಗನ್ಸುತ್ತೆ ಕರ್ನಾಟಕದ ನಾವೇ ಹೆಣ್ಮಕ್ಳು ಎಲ್ಲ, ಯಾವುದೇ ಜಾತಿ ಧರ್ಮ ಅಂತಲ್ಲ, ಹಿಂದೂ, ಕ್ರಿಶ್ಚಿಯನ್, ಜೈನರು, ಪಾರ್ಸಿ ಎಲ್ರೂ ಸೇರಿ ಇದನ್ನ ವಿರೋಧಿಸ್ಬೇಕು. ನಮ್ಮ ಎಲ್ಲಾ ಹೆಣ್ಣು ಮಕ್ಳು ಒಗ್ಗಟ್ಟಾಗಿ ಆ ಹೆಣ್ಣು ಮಕ್ಳಿಗೆ ನ್ಯಾಯ ಸಿಗ್ಬೇಕು. ಮತ್ತೆ ಹಿಜಾಬ್ ಧರಿಸ್ಕೊಂಡ್ ಬರೋರು ಬರ್ಲಿ, ಬಿಡದವ್ರು ಬಿಡ್ಲಿ, ಅದು ಅವ್ರವ್ರ ಆಯ್ಕೆಗೆ ಬಿಡ್ಬೇಕಾಗ್ಲಿ. ಇದೇನು ಅದನ್ನೇ ದೊಡ್ಡದಾಗಿ ಬಿಂಬಿಸ್ತಾ ಹೋಗೋದು ಖಂಡಿತ ಸರ್ಕಾರದ ಒಂದು ವೈಫಲ್ಯ ಅಂತ ಕೂಡ ನಾನು ಹೇಳೋದಕ್ ಬಯಸ್ತೇನೆ. ಸರ್ಕಾರ ತಕ್ಷಣ ಕಾಲೇಜಿನ ಆಡಳಿತ ಮಂಡಳಿಗೆ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅಥವಾ ಒಂದು ಹೀಗ್ ಮಾಡಿ ಅಂತ ಆದೇಶ ಮಾಡಿದ್ರೆ ಅಲ್ಲಿಗೆ ಅದು ಸರಿ ಹೋಗಿರೋದು. ಅವ್ರಿಗೆ ಬಿಡಿ, ಈಗೇನು ಪರೀಕ್ಷೆ ಇದೆ, ಮುಂದೆ ನೋಡೋಣ. ಸಮವಸ್ತ್ರ ಸರಿ, ನಾವು ಸಮವಸ್ತ್ರ ಧರಿಸೋದು, ಎಲ್ಲರೂ ಸಮಾನತೆ, ಯಾರಿಗೂ ಬಡವ ಬಲ್ಲಿದ ಭೇದ ಇಲ್ದೆ ಅದನ್ನ ನಾವೆಲ್ಲರೂ ಒಪ್ಕೊಳ್ತೀವಿ. ನಾವು ಯೂನಿಫಾರ್ಮ್ ಹಾಕೊಂಡೆ ಬೆಳೆದಿದೀವಿ, ಎಲ್ಲ ನಿಜ. ಯೂನಿಫಾರ್ಮ್ ಜೊತೆಗೆ ಅವ್ರಿಗೇನ್ ಅನ್ಸುತ್ತೋ ಅದನ್ನ ಹಾಕೊಂಡ್ ಬರಕ್ಕೆ ಒಂದು ಅವಕಾಶ, ಅದೇನ್ ತುಂಬಾ ದೊಡ್ಡ ಅಪರಾಧ ಅಲ್ಲ, ಇದೇನೋ ಒಂದು ದೊಡ್ಡ ಅಪರಾಧ ಅನ್ನೋ ತರ ಬಿಂಬಿಸ್ತಿದಾರಲ್ಲ, ಅದು ತುಂಬಾ ಕೋಪ ತರಿಸುವಂತ, ಮತ್ತೆ ಒಂಥರ ಯಾಕಿಂತ ಮನಸ್ಸುಗಳು ಇಂಥ ಅಸಹನೆ ಅವರಲ್ಲಿ ಮಡುಗಟ್ಟಿದೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಎಲ್ಲಿ ತಪ್ಪಿದೀವಿ ನಾವು? ನಮ್ಮ ಮಕ್ಳಿಗೆ ನಾವು ಸರಿಯಾಗಿ ನೋಡ್ಕೊಳ್ಳೋದು ಪೋಷಕರಾಗಿ ಅಥವಾ ಶಿಕ್ಷಕರಾಗಿ ಏನೆಲ್ಲ ನಾವು ಬರೀ ನಾವು ಮಾತ್ರ ಕಲ್ತ್ವಾ, ನಮ್ಮ ಮಕ್ಳಿಗೆ ಏನು ಕಲಿಸ್ಲಿಲ್ವಾ ಅನ್ನುವಂತ ನೋವು ನಮ್ಮನ್ನು ಕಾಡ್ತಾ ಇದೆ ಇವತ್ತು ನಾವು ನಮ್ಮ ಭವಿಷ್ಯದ ಬಗ್ಗೆ ತುಂಬಾನೇ ಯೋಚನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಒಂದು ಹೆಣ್ಣು ಅಂತ ಹೇಳಿದ್ರೆ ನಾವು ಈ ಇಡೀ ಇದು ನಮ್ಮ ಈ ಪೃಥ್ವಿಯ ಕಣ್ಣು ಅಂತ ನಾವು ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಅವಳನ್ನೇ ನಾವು ಒಂದು ತಿರಸ್ಕಾರ ಮಾಡುವಂಥದ್ದು ಸರಿಯಿಲ್ಲ. ಈ ನಿಟ್ಟಲ್ಲಿ ನಾನು ಶರೀಫಾ ಮೇಡಮ್ ಅವ್ರಿಗೆ ಕೇಳ್ತೀನಿ, ಬೇಟಿ ಪಡಾವೋ ಬೇಟಿ ಬಚಾವೋ ಇದು ಇತ್ತೀಚಿನ ಒಂದು ಘೋಷವಾಕ್ಯ. ಹೆಣ್ಣು ಮಗಳನ್ನ ಓದಿಸಿ, ಹೆಣ್ಣು ಮಗಳನ್ನ ಉಳಿಸಿ. ಯಾಕಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಸಾಕಷ್ಟು ಪ್ರಸಾರದಲ್ಲಿದೆ. ಆದ್ರೂ ಕೂಡ ನಾನು ವೈದ್ಯರಿಗೆ ಮಾತನ್ನು ಕೇಳಿದ್ರೆ ಶರೀಫಾ ಮೇಡಮ್ ಅವ್ರನ್ನ ಕೇಳ್ತಾ ಇದ್ದೀನಿ, ಈ ವಿಚಾರ ಇಂದಿನ ಇದರಲ್ಲಿ ಇದಕ್ಕೆ ಪ್ರಸ್ತುತವೇ? ಓದಿಸ್ಬೇಕಾ? ಹೆಣ್ಮಕ್ಳನ್ನ ಓದಿಸ್ಬೇಕಾ? ಬೇಟಿ ಪಡಾವ್ ಬೇಟಿ ಬಚಾವ್, ಹೆಣ್ಣನ್ನ ಉಳಿಸ್ಬೇಕು, ಹೆಣ್ಣನ್ನ ಓದಿಸ್ಬೇಕಾ? ಮತ್ತೆ ಹೌದು, ಓದಿಸ್ಲೇಬೇಕು. ಶಿಕ್ಷಣ ಇಲ್ಲದೆ ಮನುಷ್ಯ ಒಂದು ಕಾಡು ನಡೀತಾರೆ. ಶಿಕ್ಷಣ ಸಿಕ್ಕ ಸುಶಿಕ್ಷಿತ ಮನಸ್ಸುಗಳು ನಮ್ಮ ರಾಷ್ಟ್ರವನ್ನು ಕಟ್ಟೋದಕ್ಕೆ, ನಮ್ಮ ಸಮಾಜ ಬೇಕಾದಂತವ್ರು ಶಿಕ್ಷಣ ಪಡೀರಿ ಅಂತ ಹೇಳ್ತಾರೆ. ಶಿಕ್ಷಣದ ವಿರೋಧಿ ಅಲ್ಲ ಇಸ್ಲಾಂ. ಇಸ್ಲಾಂ ಯಾವತ್ತೂ ಶಿಕ್ಷಣದ ಪರವಾಗಿದೆ. ಅದು ಸಾವಿರಾರು ವರ್ಷಗಳ ಹಿಂದೆನೆ ಮಹಿಳೆಗೆ ಆಸ್ತಿಯ ಹಕ್ಕನ್ನು ಕೊಟ್ಟಂತದ್ದಿದೆ. ವಾಸ್ತವದಲ್ಲಿ ಅದು ಕೊಡ್ತಾ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಈ ಹಿಜಾಬ್ ಅನ್ನೋ ಒಂದು ಕಾರಣದಿಂದಾಗಿ ಅವಳು ಶಿಕ್ಷಣದಿಂದ ವಂಚಿತಳಾಗಬಾರ್ದು. ಈಗ ರಾಜಕಾರಣ ಹೇಗ್ ಮಾಡ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಹಬ್ಬಿಸಿದೆ ಅಂತ ಬಿಜೆಪಿ ಹೇಳ್ತಾ ಇರೋದು, ಬಿಜೆಪಿಯ ಇದು ಕುತಂತ್ರ ಅಂತ ಕಾಂಗ್ರೆಸ್ ಹೇಳ್ತಾರೆ. ಹಿಜಾಬು
ಕೇಸರೀಕರಣ ಅಂತ ಟಿವಿ ಮಾಧ್ಯಮಗಳು ಹೇಳ್ತಾ ಇದ್ರು, ಇದು ಹಿಂದೂ ಮುಸ್ಲಿಂ ಜಗಳ ಅಂತ ಇನ್ನೊಂದ್ ಕಡೆ ಹೇಳ್ತಾ ಇರೋದು. ಇವೆಲ್ಲ ಸೇರ್ಕೊಂಡ್ಬಿಟ್ಟು ಹೊರಗಡೆಯಿಂದ ಅವ್ರು ಎಂತ ಜ್ಞಾನ ಕಾಂಗ್ರೆಸ್ಸಿನ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಹಿಜಾಬ್ ನಮ್ದದು ಬಹಳ ವರ್ಷಗಳಿಂದ ಉಟ್ಕೊಂಡಿದ್ದಾರೆ. ನಾನು ಗುಲ್ಬರ್ಗಾಗೆ ಇರ್ಬೇಕಾದ್ರೆ ವಿರುದ್ಧವಾಗಿ ನಾನು ಪ್ರೊಟೆಸ್ಟ್ ಮಾಡಿದ್ದೆ. ಮತ್ತು ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ನಾವು ಆಗಿನ ಹೆಂಗಸುಗಳು ನಮ್ಮವು ಬುರ್ಖಾ ಯಾಕೆ ಒಂದು ಪ್ರಶ್ನೆ ಇತ್ತು. ಅವಾಗ ನಾವು ಅವ್ರನ್ನ ಹಾಕೊಂಡ್ ಬರ್ತಾ ಇದ್ದಾರೆ, ಅದನ್ನ ಬಿಡಿ ಅಂತಂದ್ರೆ ಬಿಡಕ್ ತಯಾರಿಲ್ಲ. ಸರಿ ಓದ್ಕೊಳ್ಳಿ ಬಿಡಿ, ಓದಿದ್ರೆ ಏನಾಗತ್ತೆ. ಇವರು ಶಿಕ್ಷಣ ನಮಗೆ ಬಹಳ ವರ್ಷಗಳಿಂದ ಸಿಗ್ತಾ ಇದೆ. ನಮಗೆ ಸ್ವತಂತ್ರ ಮಹಿಳೆ ಓದಿ ಮುಂದೆ ಬರ್ತಾ ಇದ್ದಾರೆ ಅಂತ ಅನ್ನೋ ಅಂಕಿ ಸಂಖ್ಯೆಗಳನ್ನ ನಾವು ನೋಡಿದ್ರಿ. ನನಗೆ ಆಶ್ಚರ್ಯ ಆಗುತ್ತೆ, ಇದ್ದಾರೆ. ಮೊನ್ನೆ ಪೊಲೀಸ್ ಅಧಿಕಾರಿಗಳು ಇಬ್ರು ಹಿಜಾಬ್ ಹಿಜಾಬ್ ಹಾಕೊಂಡೆ ಅನೇಕ ರಾಜಕಾರಣಿಗಳು ರಾಜಕಾರಣ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು ಮಾಡಿದ ರಾಜಕಾರಣ ಹಾಕೊಂಡೇನೆ ಇವತ್ತು ಪಾಕಿಸ್ತಾನದ ನಾಯಕಿ ಎಲ್ರು ತಲೆ ಮೇಲೆ ಸೆರಗ ಮಾಡಿದ್ದಾರೆ. ಈ ಸೆರಗನ್ನ ಪ್ರತಿಯೊಬ್ಬ ಮಹಿಳೆನೂ ಹಾಕ್ತಾಳೆ. ರಾಜಸ್ಥಾನದ ಗುಂಗಟ್ ಹಾಕ್ತಾರಲ್ಲ ಆ ಮಹಿಳೆ ಹಾಕ್ತಾರೆ. ಪಂಜಾಬಿನ ಗಂಡಸರು ಅದು ಡ್ರೆಸ್ ಕೊಡಲ್ವಾ? ಅವ್ರಿದ್ದಾರೆ ಎಷ್ಟೋ 1.8 ಇದ್ದಾರೆ ಅವರು ಅಷ್ಟೇನೆ ಸಿಖ್ರು. ಆದ್ರೂ ಅವರಿಗೆ ಸೇನೆಯಲ್ಲಿ ಎಲ್ಲ ಬಿಟ್ಟಿದ್ದಾರೆ. ಶರೀಫಾ ಮೇಡಮ್ ಅವರ ಈ ಮಾತುಗಳನ್ನ ನಾವು ಕೇಳಿಸ್ಕೊಂಡಾಗ ನಿಜವಾಗ್ಲೂ ಕೂಡ ನಾವು ಹೆಣ್ಣನ್ನ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಈ ಇಸ್ಲಾಮಿನ ವಿಚಾರದಲ್ಲಿ ಹೇಳಿದಾಗ ಪ್ರಪ್ರಥಮವಾಗಿ ಕುರಾನ್ ಅವತೀರ್ಣವಾಗಿದ್ದೇ ಜ್ಞಾನ ಅನ್ನುವಂತ ಒಂದು ಮೊದಲ ಸೂರ. ಅಂದ್ರೆ ಇಖ್ರಾ ಎಂಬಂತ ಒಂದು ಏನದು ಸೂರ ಇದೆಯೋ ಅದೇ ಪ್ರಪ್ರಥಮವಾಗಿ ಅವತೀರ್ಣವಾಗಿದ್ದು. ಅಂದ್ರೆ ಮೊದಲು ನೀನು ಜ್ಞಾನವಂತನಾಗು ಅಂತ ಪ್ರವಾದಿ ಎಲ್ರಿಗೂ ಹೇಳಿರೋದು. ವಿದ್ಯಾವಂತರಾಗ್ಲೇಬೇಕು ಅನ್ನುವಂಥದ್ದು ಮೊದಲನೆಯ ಪ್ರಪ್ರಥಮ ನಿಯಮ. ಇಂಥ ವಿಚಾರದಲ್ಲಿ ಮೇಡಮ್ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಲಿರಾ ಅಂತ ಅವತ್ತು ನಮ್ಗೆ ಕನಕದಾಸರು ಹೇಳಿದ್ರು. ಹೇಳಿದಂತ ವಿಚಾರದಲ್ಲಿ ಇವತ್ತು ಇಷ್ಟೊಂದು ಪರಮ ಸಹಿಷ್ಣುತೆಯ ನಮ್ಮ ದೇಶದಲ್ಲಿ ಇವತ್ತು ನಿಜವಾಗ್ಲೂ ಕೂಡ ಇಂಥ ಅಸಹಿಷ್ಣುತೆ ನಿಜವಾಗ್ಲೂ ಕೂಡ ಇದು ಈ ನಮ್ಮ ಸಮಾಜದಲ್ಲಿ ಶಾಂತಿನ ಉಳಿಸುತ್ತಾ, ನಮ್ಮ ಒಂದು ದೇಶ ಅಭಿವೃದ್ಧಿ ಆಗುತ್ತಾ, ಇದರಿಂದ ದೇಶಕ್ಕೆ ಒಳ್ಳೆ ಹೆಸರು ಬರುತ್ತಾ, ಇದು ನಾವು ಯುವ ಪೀಳಿಗೆಯ ನಡುವೆ ಏನಾದ್ರು ಒಂದು ಮಾರ್ಗದರ್ಶನ ಕೊಡ್ಬೇಕಾಗಿದೆ ಮೇಡಮ್. ವಸುಂಧರಾ ಮೇಡಮ್ ಅವರಿಗೆ. ಹೌದು, ಖಂಡಿತ. ಯಾಕೆಂದ್ರೆ ನಾವು ಈಗ 12ನೇ ಶತಮಾನದ ವಚನಕಾರ್ತಿಯರನ್ನು ನೋಡಿದಾಗ, ಆಮೇಲೆ ದಾಸರದು, ಕನಕದಾಸರದ್ದು ಹೇಳಿದ್ರಿ, ಅನೇಕ ದಾಸ ಸಾಹಿತ್ಯದಲ್ಲಿ ಇರ್ಬೋದು, ನಮ್ಮ ಸಾಹಿತ್ಯದ ಪಂಪ ಇರಬಹುದು, ಆಮೇಲೆ ಅಕ್ಕ ಮಹಾದೇವಿ, ಎಲ್ರು ಕೂಡ ಇದನ್ನ ಸಹಿಷ್ಣುತೆ ಬಗ್ಗೆ ಹಲವಾರು ಕಾವ್ಯವನ್ನ ರಚಿಸಿರುವಂತಹದ್ದು ಮತ್ತೆ ಎಲ್ಲ ನೋಡ್ತೀವಿ. ಆಮೇಲೆ ಪ್ರಶ್ನೆ ಮಾಡಿರುವಂತಹದ್ದು, ಗೊಗ್ಗವ್ವೆ ಆಗ್ಲೇನೆ ಕೇಳಿದಾಳೆ, ಲೈಂಗಿಕ ಸ್ವಾತಂತ್ರ್ಯದ ಬಗ್ಗೆನೂ ಪ್ರಶ್ನೆ ಮಾಡಿರುವಂತಹದ್ದು. ಆಮೇಲೆ ಹೆಣ್ಣು ಗಂಡು ಈ ಲಿಂಗ ತಾರತಮ್ಯದ ಬಗ್ಗೆ ಆಗ್ಲೇ ಪ್ರಶ್ನೆ ಮಾಡಿದ್ರು, ಜಾತಿ ತಾರತಮ್ಯದ ಬಗ್ಗೆ ಮಾಡಿದ್ರು. ಸೊ ಇವೆಲ್ಲ ನಮ್ಮ ಉದಾಹರಣೆಯಾಗಿ ನಮ್ಮ ಕಣ್ಣೆದುರಿಗೆ ಇದಾವೆ. ಸೊ ಇಂಥ ಸಂದರ್ಭದಲ್ಲಿ ಇನ್ನೂ ನಾವು ಸ್ವಾತಂತ್ರ್ಯ ಬಂದು ಇವತ್ತು ವಿಜ್ಞಾನ ತಂತ್ರಜ್ಞಾನ ನಾಗಾಲೋಟದಲ್ಲಿದೆ, ನಾವು ಚಂದ್ರಲೋಕಕ್ಕೆ ಹೋಗಿದೀವಿ, ಮಂಗಳನ ಅಂಗಳಕ್ಕೂ ಕಾಲಿಟ್ಟಿದೀವಿ. ಆದ್ರೆ ಪರಸ್ಪರ ನಮ್ಮ ಪಕ್ಕದ ಮನೇಲಿ ವಾಸಿಸೋರ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಪ್ರೀತಿಸ್ತಾ ಇಲ್ಲ, ಅವ್ರನ್ನ ನಮ್ಮವರು ಅಂತ ನಾವು ಒಳಗೊಳ್ತಾ ಇಲ್ಲ ಅನ್ನೋದೇ ಬಹಳ ದೊಡ್ಡ ನೋವಿನ ಸಂಗತಿಯಾಗಿದೆ. ಸೊ ಇದು ನಮ್ಗೆ ಅಂದ್ರೆ ಈಗ ಈ ತರಹದ ವಾತಾವರಣದಿಂದ ಅವ್ರು ಕದಡ್ಬೇಕು ಅಂತ ಯಾರು ಪ್ರಯತ್ನ ಮಾಡ್ತಿದಾರೋ, ಆದ್ರೆ ನನ್ಗನ್ಸೋದು ನಮ್ಮ ಭಾರತದ ಇತಿಹಾಸ ಮತ್ತೆ ಇವೆಲ್ಲ ನೋಡ್ಕೊಂಡ್ ಬಂದ್ರೆ ಎಲ್ರು ನಾವು ಒಟ್ಟಾಗಿ ಬಾಳಿರುವಂತಹದ್ದು, ಒಟ್ಟಾಗಿ ಬದುಕ್ಬೇಕಾಗಿರೋದು, ಮುಂದೆ ಕೂಡ ನಾವು ಹಾಗೆ ಬದುಕ್ಬೇಕು. ಇದೇನಿದೆ ಇವ್ರ ಮಧ್ಯ ಬಂದು ಈ ಗಲಭೆಯನ್ನ ಎಬ್ಬಿಸ್ತಿದಾರ, ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕಾದಂತ ಜವಾಬ್ದಾರಿ ನಮ್ಮೆಲ್ರದು ಅಂತ ನಾವು ಭಾವಿಸಿದ್ವಿ. ನಮ್ಮನೇಲಿ ನಾವು ಕೂತು ನಾವು ಕ್ಷೇಮವಾಗಿದ್ದೀವ, ನಾವ್ ಆರಾಮಾಗಿದ್ದೀವ ಸಾಕು ಅಂತ ಅನ್ಕೊಳ್ಳೋ ಕಾಲ ಇದೆಲ್ಲ. ಎಲ್ರೂ ಹೊರಗಡೆ ಬರ್ಬೇಕು, ಎಲ್ಲರ ಪರವಾಗಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಎಲ್ರು ಒಳಗೊಳ್ಳುವಂತಹ ಇನ್ಕ್ಲೂಸಿವ್ ಥಿಯರಿ ಏನಿದೆ ಅದೇ ನಮ್ಗೆ ಬೇಕಾಗಿರುವಂತಹದ್ದು. ನಾವೆಲ್ರೂ ಒಂದೇ, ನಾವೆಲ್ಲ ಭಾರತೀಯರು ಅನ್ನುವಂತ ಭಾವನೆ ಎಲ್ರಲ್ಲೂ ಮೂಡ್ಬೇಕು. ಆಮೇಲೆ ನಮ್ಮ ಸಂವಿಧಾನನೇ ಹೇಳುತ್ತೆ, ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾವುದೇ ದೇವರ ಫೋಟೋ ಆಗ್ಲಿ, ಯಾವುದೇ ಧರ್ಮದ ಆಚರಣೆ ಆಗ್ಲಿ ಇರ್ಬಾರ್ದು ಅಂತ ಹೇಳುತ್ತೆ.
ಅದನ್ನ ವಿಧಾನಸೌಧದಲ್ಲೇ ಇವತ್ ನಾವು ಪೂಜೆ ಮಾಡಿ ಅವರು ಕಚೇರಿ ಆರಂಭಿಸೋದು, ಅಲ್ಲೇ ದೇವ್ರ ಫೋಟೋ ಹಾಕೊಂಡ್ರೆ ನಾವು ನೋಡ್ತೀವಿ. ಅದು ಖಂಡಿತ ಅದು ಹೋಗ್ಬೇಕು. ಯಾಕೆಂದ್ರೆ ಸಾರ್ವಜನಿಕ ಸ್ಥಳಗಳಿಗೆ ಎಲ್ಲ ಒಂದೇ ಮಾಡಿ, ಯಾವುದೇ ಕಡೆ ಆಗ್ಲಿ ಯಾವ ಇದನ್ನು ನಮ್ಮ ಮನೆಗಳಲ್ಲಿ ನಾವು ಮಾಡ್ಕೊಳ್ಳೋಣ. ಸಾರ್ವಜನಿಕವಾಗಿ ನಾವೆಲ್ಲರೂ ಮನುಷ್ಯರಷ್ಟೇನೆ. ಆಮೇಲೆ ಎಲ್ಲ ಧರ್ಮನೂ ಹೇಳೋದು ಮನುಷ್ಯತ್ವನೇ, ಮಾನವ ಧರ್ಮನೇ ಬಹಳ ದೊಡ್ಡದು ಅಂತ. ಇದು ಕುವೆಂಪು ಆಗ್ಲಿ, ಪಂಪ ಆಗ್ಲಿ, ಎಲ್ರು ಹೇಳಿರೋದು ಅದೇನೆ. ಸೊ ಅಂಥದ್ರಲ್ಲಿ ನಾವು ಮಾನವತೆಯನ್ನೇ ಮರೆತು ಇವತ್ತು ಮೃಗಗಳಾಗಕ್ ಹೊರಟಿದೀವಲ್ಲ, ಅದು ಯಾರ ಬಗ್ಗೆ? ಹೆಣ್ಮಕ್ಳು. ಅದು ನಮ್ಮ ಮನೆಯ ಮಕ್ಕಳ ಬಗ್ಗೆ. ಪುಟ್ಟ ಹೆಣ್ಮಕ್ಳು ಪಾಪ 13-14 ವರ್ಷದ ಹುಡುಗಿಯರು, ಚಿಕ್ಕ ಮಕ್ಳು. ಸೊ ಅವ್ರನ್ನ ಪ್ರೀತಿಯಿಂದ ನಾವು ತಬ್ಕೊಂಡು ಅವ್ರನ್ನ ಬೆಳೆಸ್ಬೇಕಾಗಿದ್ದ ಹೊಣೆ ನಾವೆಲ್ಲ ಅಪ್ಪ ಅಮ್ಮಂದ್ರಾಗಿ, ಈ ಹುಡುಗರು ಅಣ್ಣ ತಮ್ಮಂದ್ರಾಗಿ ಅವ್ರನ್ನ ನೋಡ್ಕೊಳ್ಬೇಕಾಗಿದ್ದ ಜವಾಬ್ದಾರಿ. ಅದ್ಬಿಟ್ಟು ಅವ್ರ ಮೇಲೆ ಹಿಜಾಬ್ ಹಾಕೊಳ್ತಿದಾರೆ. ಅಲ್ಲ ನೋಡಿ, ಇನ್ನೊಂದ್ ನನ್ಗೆ ಅನ್ಸುತ್ತೆ, ಈ ಅತ್ಯಾಚಾರ ಇವುಗಳೆಲ್ಲ ಆದಾಗ ಬಹಳಷ್ಟು ಜನ ಇವರೇ ಮುಖಂಡರು ಮಾತಾಡಿದ್ದಾರೆ. ಅವ್ರು ಮೈ ತುಂಬಾ ಬಟ್ಟೆ ಹಾಕಲ್ಲ, ಅದಕ್ಕೆ ಅತ್ಯಾಚಾರ ಆಗುತ್ತೆ ಅಂತ ಎಷ್ಟೋ ಕಡೆ ಹೇಳ್ತಾರೆ. ಆದ್ರೆ ಇಲ್ಲಿ ಪಾಪ ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರ್ತೀವಿ ಅಂದ್ರೆ ಅದ್ ಬೇಡ ಅಂತ ಹೇಳ್ತಿದಾರೆ. ಅದು ಕ್ಲಾಸ್ ಒಳಗಡೆ. ಇದ್ ಯಾವ ನ್ಯಾಯ? ಅವ್ರು ಹೇಳಿದಿರಲ್ಲ, ಅವ್ರಿಗೆ ಅರ್ಥ ಇದೆಯಾ ಅನ್ನುವಂತ. ಅಂದ್ರೆ ಹೆಣ್ಮಕ್ಳ ವಿಷಯದಲ್ಲಿ ಹಿಂಗೆ ಹೆಂಗ್ ಬೇಕೋ ಹಂಗೆ ಅವ್ರಿಗೆ ಬೇಕಾದಂಗ್ ಮಾತಾಡುವಂತದ್ದು, ಬೇಕಾದ ರೀತಿಯಲ್ಲಿ ಇದಾಗುವಂತದ್ನ ನಾವು ನೋಡ್ತೀವಿ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಕೂಡ ಪಾಲಿಸಿ ಮೇಕಿಂಗ್ ಬಾಡಿಗಳಲ್ಲಿ, ಮತ್ತೆ ಪ್ರಧಾನ ಮಂತ್ರಿನ, ಮುಖ್ಯಮಂತ್ರಿನ ಮಹಿಳೆಯರು ಆದ್ರೆ ಮಾತ್ರ ಹಲವಾರು ಬದಲಾವಣೆಗಳನ್ನು ತರಬಹುದು ಮಹಿಳೆಯರಿಗಾಗಿನ ಅಂತ ಹೇಳಿ ನಂಗೆ ಅನ್ಸುತ್ತೆ. ಆಮೇಲೆ ಉನ್ನತ ಹುದ್ದೆಗಳಲ್ಲಿ ಹೆಣ್ಮಕ್ಳು ಬರ್ಬೇಕು ಅಂದ್ರೆ ಮತ್ತೆ ಶಿಕ್ಷಣ ನಮ್ಗೆ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣದ ಮುಖಾಂತರನೇ ನಾವು ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಅಂತ ನಂಗೆ ಅನ್ಸುತ್ತೆ. ನಮ್ಮ ಭಾರತದಲ್ಲೇ ಸಾಮಾನ್ಯವಾಗಿ ಡಾಕ್ಟರ್ ಮೇಡಮ್ ನಾನು ಹೇಳ್ತಾ ಇದ್ದೇನೆ, ವಸುಂಧರಾ ಮೇಡಮ್ ಅವ್ರಿಗೆ, ಎಲ್ಲಿ ಹೆಣ್ಣು ನಲಿದಾಡ್ತಾಳೋ ಅಲ್ಲಿ ದೇವತೆಗಳು ಕುಣಿದಾಡ್ತಾರೆ ಅಂತ ನಾವು ಕೇಳ್ಕೊಂಡಿದ್ದೀವಿ. ನಿಜವಾಗ್ಲೂ ಅದು ಸತ್ಯ. ಹೆಣ್ಣು ಎಲ್ಲಿ ಸಂತೋಷವಾಗಿರ್ತಾಳೆ ಅಲ್ಲಿ ನಿಜವಾಗ್ಲೂ ಕೂಡ ಅಲ್ಲಿ ಭಗವಂತ ಇರ್ತಾನೆ ಅಥವಾ ದೇವತೆಗಳು ಇರ್ತಾರೆ ಅಂತ. ಈ ನಿಟ್ಟಲ್ಲಿ ನಾನು ಶರೀಫಾ ಮೇಡಮ್ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಇವತ್ತು ಮೂಲಭೂತ ಸೌಕರ್ಯಗಳಿಲ್ದಲೆ ಎಷ್ಟೋ ಶಾಲೆಗಳಲ್ಲಿ ಸರಿಯಾದ ಕಟ್ಟಡಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಸರಿಯಾದ ಶಿಕ್ಷಕರಿಲ್ಲ, ಕೆಲವು ಕಡೆ ಶಾಲೆಗಳನ್ನು ಮುಚ್ಚಾಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಹಿಜಾಬಿನ ಒಂದು ಏನು ಪ್ರಯೋಜನ ಬಾರದಲ್ಲೇ ಇದ್ದಂತ ಈ ವಿಚಾರ ಮುನ್ನೆಲೆಗೆ ಬರುವಂತದ್ದು ಸರಿನೇ? ನಿಮ್ಮ ಪ್ರಶ್ನೆ ಬಹಳ ಸೂಕ್ತವಾದದ್ದು ಸರ್. ಯಾಕೆಂದ್ರೆ ಇವತ್ತು ಕರೋನಾ ಕಾಲದಲ್ಲಿ ಎಲ್ಲ ಹಾಳಗೆಟ್ಟು ಹೋಗಿದ್ದಾವೆ ಶಾಲೆ ಕಾಲೇಜುಗಳು. ಈ ಪ್ರೈವೇಟ್ ಕಾಲೇಜುಗಳು ಫೀಸ್ ಕಟ್ಟಿಸ್ಕೊಂಡು ಗಟ್ಟಿಯಾಗಿದ್ದಾರೆ. ಆದ್ರೆ ಈ ಗೌರ್ಮೆಂಟ್ ಕಾಲೇಜುಗಳು ನಿಜಕ್ಕೂ ಹಾಳಾಗಿ ಹೋಗಿ ಕೊನೆಗೆ ಅವರಿಗೆ 64% ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಶೌಚಾಲಯಗಳಿಲ್ಲ, ದುಸ್ಥಿತಿಯಲ್ಲಿದ್ದಾವೆ. ಮತ್ತು ಅವರ ಫಲಿತಾಂಶ 65% ಇದೆ. ಶಿಕ್ಷಕರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಕಟ್ಟಡ ಇಲ್ಲ, ಲ್ಯಾಬ್ಗಳಿಲ್ಲ. ಈ ಎಲ್ಲ ಒಂದು ಅನಾನುಕೂಲತೆಯನ್ನ ಮೀರಿ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗೆ ಬಡ ಮಕ್ಕಳು ಹೋಗ್ತಾ ಇದ್ದಾರೆ. ಶ್ರೀಮಂತರ ಮಕ್ಕಳಂಗೆ ಡೊನೇಷನ್ ಕೊಟ್ಕೊಟ್ಟು ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗುವಂತ ತಾಕತ್ತು ನಮ್ಮ ಮಕ್ಕಳಲ್ಲಿಲ್ಲ. ಈಗ ಸರ್ಕಾರಕ್ಕೆ NEP ತರ ಅವಶ್ಯಕತೆ ಏನಿತ್ತು, NEPಯಲ್ಲಿ ಅವರು ಕೇಸರೀಕರಣ ಮಾಡೋದ್ರ ಜೊತೆಗೆ ಶಾಲೆಗಳಲ್ಲಿ ಅನವಶ್ಯಕ ಪಠ್ಯಗಳನ್ನ ಹೇರಿ ಅವರ ಮನಸ್ಸು ಕೂಡ ಕೇಸರೀಕರಣಗೊಳಿಸ್ತಕ್ಕಂತ ಒಂದು ಹುನ್ನಾರ ಅದ್ರ ಹಿಂದೆ ಅಡಗಿದೆ. ಹಂಗಾಗಿ ನಮ್ಮ ಸರ್ಕಾರಿ ಶಾಲೆ ಕಾಲೇಜಿನ ಮಕ್ಕಳು ಎಷ್ಟು ಚಂದ ಓದ್ತವೆ, ಎಷ್ಟು ಎನರ್ಜಿ ಇದೆ, ಎಷ್ಟೊಂದು ಶ್ರದ್ಧೆಯಿಂದ ಓದ್ತಾರೆ ಆ ಮಕ್ಕಳು. ಅವರಿಗೆ ಕೊಡುವಂತಹ ಸವಲತ್ತುಗಳನ್ನ ಸರ್ಕಾರ ಕೊಟ್ರೆ ಬಜೆಟ್ಗಳಲ್ಲಿ ನೋಡಿ ಪ್ರತಿ ವರ್ಷ ಕಡಿತ ಆಗ್ತಾ ಇದೆ. ಪ್ರತಿ ವರ್ಷ ಅವರಿಗೆ ಸೆಂಟ್ರಲ್ ಬಜೆಟ್ ಅಷ್ಟೇ, ರಾಜ್ಯ ಸರ್ಕಾರದ ಬಜೆಟ್ ಅಷ್ಟೇ. ಶಿಕ್ಷಣಕ್ಕಾಗಿ ದೊರೆಯುವಂತಹ ಸವಲತ್ತುಗಳು ಕಡಿಮೆ ಆಗಿ ಆ ಶಾಲೆಗಳ ನೀವು ಇತ್ತೀಚೆಗೆ ಸರ್ಕಾರದ ಆದೇಶ ನೋಡಿರ್ಬೇಕು. ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ 359 ಕೋಟಿ ಅಂತೆ, ಕನ್ನಡದ ವಿಶ್ವವಿದ್ಯಾನಿಲಯಗಳಿಗೆ ಬರೀ 2 ಕೋಟಿ. ಲೆಕ್ಕ ಹಾಕ್ರಿ ಇದ್ರ ಮೇಲೆ ಅವ್ರದ್ದು ಯಾವ ಕಡೆ ದಿಸೆ ಇದೆ, ಅವ್ರ ನಡೆ ಯಾವ ಕಡೆ ಇದೆ. ನಾವು ಮತ್ತೆ ಗುರುಕುಲ ವ್ಯವಸ್ಥೆ ತರಬೇಕು ಅಂತ ಮಾಡಿದಾರ. ಸರ್ಕಾರಿ ವ್ಯವಸ್ಥೆ ಎಲ್ಲ ಇದು ಮಾಡಿ ಬಡ ಮಕ್ಕಳು ಓದಬಾರ್ದು, ಮತ್ತೆ ಅದೇ ಬ್ರಾಹ್ಮಣರ ಮಕ್ಕಳು ಅಥವಾ ಮೇಲ್ಜಾತಿಯ ಮಕ್ಕಳು ಓದ್ಬೇಕು, ದುಡ್ಡಿದ್ದವ್ರ ಮಕ್ಕಳು ಓದಿ. ಇವರೆಲ್ಲ ರಾಜಕಾರಣಿಗಳು ತಮ್ಮ ಮಕ್ಕಳಿಗೆ ವಿದೇಶಕ್ಕೆ ಕಳಿಸಿದ್ದಾರೆ ಓದಕ್ಕೆ. ನಮ್ಮ ಮಕ್ಕಳು ಸರ್ಕಾರಿ ಕಾಲೇಜಿನಲ್ಲಿದ್ದಾವೆ. ಆ ಸರ್ಕಾರಿ ಶಾಲೆ ಕಾಲೇಜುಗಳನ್ನ ಹೀಗೆ ಹಾಳಗೆಡ್ವಿ ಅವರ ಶಿಕ್ಷಣಕ್ಕೆ ಕಲ್ಲು ಹಾಕುವಂತಹ ಕೆಲಸ ನಿಲ್ಲಿಸ್ಲಿ, ದಯವಿಟ್ಟು ನಿಲ್ಸಿ, ಇದನ್ನ ಮೊದಲು ನಿಲ್ಸಿ ಅಂತ ಕೇಳ್ತೀನಿ.
ಒಳ್ಳೆ ಸಲಹೆ ಮೇಡಮ್. ನಿಜವಾಗ್ಲೂ ಕೂಡ ಸರ್ಕಾರದ ಶಾಲೆಗಳಲ್ಲಿ ಇರುವಂತಹ ಸವಲತ್ತು ನಿಜವಾಗ್ಲೂ ಕೂಡ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದ್ ಬಂದಿರೋರು. ಹಾಗಾಗಿ ಅಲ್ಲಿ ಬಂದಂತ ಪ್ರತಿಭೆಗಳನ್ನೇ ನಾವು ಮುಂದಿಟ್ಕೊಂಡ್ರು ಸಹ ಇವತ್ತು ಮುಂದಿನ ಸಮಾಜನ ನಿರ್ಮಾಣ ಮಾಡೋದ್ರಲ್ಲಿ ಅವ್ರದ್ದೇ ಪ್ರಮುಖವಾದಂತಹ ಪಾತ್ರಗಳಿದೆ. ನಿಜವಾಗ್ಲೂ ಕೂಡ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ. ಈ ನಿಟ್ಟಲ್ಲಿ ಇದಕ್ಕೆ ಪೂರಕವಾಗಿ ಚಾಂದ್ ಪಾಷಾ ಅವರು, ಇದಕ್ಕೆ ಪೂರಕವಾಗಿ ನೀವು ಹೇಳಿದ್ದು ಈ ಪ್ರಶ್ನೆಗೆ, ಸರ್ಕಾರಿ ಶಾಲೆಗಳಲ್ಲಿ ಅದೇ ಶೌಚಾಲಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಶೌಚಾಲಯ ವ್ಯವಸ್ಥೆ ಸರಿ ಇರಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಎಷ್ಟೋ ಹೆಣ್ಮಕ್ಳು ಇನ್ನು ಮುಟ್ಟಿನ ದಿನಗಳಲ್ಲಿ ಶಾಲೆಗೆ ಹೋಗಲ್ಲ. ಆಮೇಲೆ ಅವ್ರಿಗೆ ನೀರು ಕುಡಿಯಲ್ಲ, ನೀರು ಬರೀ ಊಟ ಮಾಡ್ತಾರೆ, ನೀರ್ ಕುಡಿದ್ರೆ ಮತ್ತೆ ಶೌಚಾಲಯಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಮಕ್ಳು ಆಸ್ಪತ್ರೆಗಳಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ತೊಂದರೆಗಳಾಗಿದ್ದು UTI ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗಿ ಬಳಲ್ತಾ ಇರೋದ್ ನಾವು ನೋಡ್ತೀವಿ. ನಾವು ಈ ಶೌಚಾಲಯದ ಕಾರಣಕ್ಕೋ ಅಥವಾ ಮೂಲಭೂತ ಸೌಕರ್ಯದ್ದೋ ಅಥವಾ ಪಠ್ಯಕ್ರಮಗಳಿಗೋ ಬೇರೆ ವಿಚಾರಕ್ಕಾಗಿ ಇಂಥದ್ದೊಂದು ಎಲ್ರು ಒಟ್ಟಾಗಿ ಗಲಾಟೆ ಮಾಡಿದ್ರೆ ಸರ್ಕಾರದ ಮೇಲೆ ನಾವು ಒಪ್ಕೊಳ್ತಿದ್ವಿ, ಅದನ್ನ ನಾವು ಬೆಂಬಲಿಸ್ತಾ ಇದ್ವಿ. ನಿಜಕ್ಕೂ ಅಂಥದ್ದು ಆಗ್ಬೇಕಾಗಿತ್ತು. ನಮ್ಗೆ ಶೌಚಾಲಯ ಬೇಕು, ನೀರಿನ ವ್ಯವಸ್ಥೆ ಬೇಕು, ನಮ್ಗೆ ಪುಸ್ತಕಗಳು ಬೇಕು, ನಮ್ಗೆ ಟೀಚರ್ಸ್ ಬೇಕು. ಎಷ್ಟೋ ಕಡೆ ಸಬ್ಜೆಕ್ಟ್ ಕಲಿಸೋಂತ ಟೀಚರ್ಸೇ ಇಲ್ಲ, ಸೈನ್ಸ್ ಮ್ಯಾಥ್ಸ್ ಇಲ್ವೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಜಗಳ ಆಗಿದ್ರೆ, ಆ ಕಾರಣಕ್ಕಾಗಿ ಇಂಥದ್ದೊಂದು ಗಲಾಟೆಗಳಾಗಿದ್ರೆ ತುಂಬಾ ಸಂತೋಷ. ಆದ್ರೆ ಅದೆಲ್ಲನ್ನು ಬಿಟ್ಟು ಯಾವ್ದು ಅರ್ಥ ಇಲ್ದೆ ಇರೋದು ಇಂಥದ್ದೊಂದು ವಿಚಾರ ಕೈಗೆತ್ಕೊಂಡು ಹೆಣ್ಮಕ್ಳ ಹಿಜಾಬ್ಗೋಸ್ಕರ, ಒಂದ್ ಸ್ಕಾರ್ಫ್ಗೋಸ್ಕರ ಈ ತರದೊಂದು ಗಲಾಟೆ ಮಾಡ್ತಿದಾರಲ್ಲ, ಸರಿ. ನಿಜವಾಗ್ಲು ಡಾಕ್ಟರ್ ಮೇಡಮ್ ನವರು ನಿಜವಾಗ್ಲು ಒಬ್ರು ವೈದ್ಯರಾಗಿ ಹೆಣ್ಣು ಮಕ್ಕಳ ಆ ಒಂದು ಸಮಸ್ಯೆನ ನಿಜವಾಗ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಎಷ್ಟು ಅವಶ್ಯಕ ಅನ್ನುವಂಥದ್ದನ್ನ ತುಂಬಾ ವಿವರವಾಗಿ ಹೇಳಿದ್ರೆ. ನಿಜವಾಗ್ಲೂ ಮೇಡಮ್ ಈ ಒಂದು ವಿಚಾರದಲ್ಲಿ ಮೊನ್ನೆ ರಂಭಾಪುರಿ ಶ್ರೀಗಳು ಒಂದು ಮಾತು ಹೇಳಿದ್ದಾರೆ, ಮಕ್ಕಳ ಮನಸ್ಸನ್ನ ಕೆರಳಿಸದಿರಿ ಅಂತ. ರಾಜಕಾರಣಿಗಳಿಗೆ ವಿಶೇಷವಾಗಿ ಅವರು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ, ಈ ಮಕ್ಕಳ ಮನಸ್ಸನ್ನ ಕೆರಳಿಸದಿರಿ ಅಂತ ಹೇಳಿ. ಮೊನ್ನೆ ಶಾಲೆಯ ಗೇಟ್ ಅಲ್ಲಿ ಅಂದ್ರೆ ಶಾಲೆಯ ಬಾಗಿಲಲ್ಲೇ ನಿಂತು ಒಬ್ಬ ಪ್ರಾಂಶುಪಾಲರು ಮಕ್ಕಳನ್ನ ಹೊರಗಡೆ ಓಡಿಸ್ತಾರೆ ಅನ್ನುವಂಥದ್ದಾದ್ರೆ ಶಿಕ್ಷಣಕ್ಕೆ ಇಂತಹ ಗುರುಗಳು ನಿಜವಾಗ್ಲೂ ಕೂಡ ಸರಿನೇ? ಶಿಕ್ಷಕರು ಸರಿಯಾದ ಹಾದಿನಲ್ಲಿ ನಡೀತಾ ಇದ್ದಾರಾ? ಇದು ನನ್ನ ಪ್ರಶ್ನೆ ಮೇಡಮ್. ಈಗ ಎಲ್ಲಾ ಮಠಾಧೀಶರುಗಳು ನಿಜಕ್ಕೂ ನನಗೆ ಹೇಳ್ಬೇಕಂದ್ರೆ, ಈಗ ಅವರೆಲ್ಲ ಬಂದ್ ಮಾತಾಡ್ಬೇಕಿತ್ತು ನಮ್ಮ ಹೆಣ್ಮಕ್ಳ ಪರವಾಗಿ. ಈಗ್ಲೂ ಕಾಲ ಮಿಂಚಿಲ್ಲ. ಮಠಾಧೀಶರು ಇಷ್ಟೆಲ್ಲ ಶಿಕ್ಷಣ ಮಠಗಳಿಗೆ ಎಷ್ಟು ದುಡ್ಡು ಕೊಟ್ಟಿದೆ ಸರ್ಕಾರ, ಕೋಟಿ ಗಟ್ಲೆ ಅವ್ರಿಗೆ ವಿದ್ಯಾಲಯಗಳು ನಡೆಸ್ತಾರೆ, ಹಾಸ್ಟೆಲ್ಗಳು ನಡೆಸ್ತಾರೆ, ಎಜುಕೇಶನ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಕೊಡ್ತಾ ಇದೆ. ಆದ್ರೆ ಇಂಥದ್ದೊಂದು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ರು ಬಂದು ಅವ್ರಿಗೆ ಕೊಡ್ಬೇಕಿತ್ತು. ಯುವತಿಯರಿಗೆ ಯಾರ್ ಕೇಸರಿ ಶಾಲೆ ಹಾಕೊಳ್ತಿದಾರೋ ಅವ್ರಿಗೆ ಹೇಳ್ಬೇಕಾಗಿತ್ತು, ತಪ್ಪಪ್ಪ, ಹೆಣ್ಮಕ್ಳು ಓದ್ಬೇಕು, ನೀವ್ ಹಿಂಗ್ ಮಾಡ್ತಿರೋದ್ ಸರಿಯಲ್ಲ ಅಂತ ಎಲ್ರು ಒಕ್ಕೊರ್ಲಿನಿಂದ ಹೇಳ್ಬೇಕಾಗಿತ್ತು. ಪ್ರಾಂಶುಪಾಲರಿಗೆ ಕೆರಳಿಸ್ದಿರಿ, ಇವ್ರುಗಳು ಯಾರ್ಯಾರು ಗಲಭೆ ಎಬ್ಬಿಸ್ತಿದಾರೋ ನಿಜಕ್ಕೂ ಈ ಸಂದರ್ಭದಲ್ಲಿ ಮಠಾಧೀಶರುಗಳು ಹೇಳ್ಬೇಕು. ಅವ್ರೊಬ್ರು ಆ ಪ್ರಾಂಶುಪಾಲರಿಗೆ ಹೇಳಿರೋದು ಒಂದ್ ಕಡೆ ಇರ್ಲಿ, ಆದ್ರೆ ನಿಜಕ್ಕೂ ಇದು ಬೇರೆ ರೀತಿಯಲ್ಲಿ ಎಲ್ಲಾ ಮಠಾಧೀಶರು ಮಾತಾಡ್ಬೇಕು. ಸುಮ್ನೆ ಇದ್ದಾರೆ, ಅದು ತಪ್ಪು ಅಂತ ಹೇಳಂಗ ಅನ್ಸುತ್ತೆ. ಯಾಕಂದ್ರೆ ಅವ್ರುಗಳು ಸುಮ್ನಿರೋದು ಕೂಡ ನಾವು ಏನು ಹೇಳ್ದೆ ಸುಮ್ನೆ ಮೌನವಾಗಿರೋದು ಇದೆಲ್ಲ ಅದೆಲ್ಲ ಅವ್ರಿಗೆ ಬೆಂಬಲ ಸೂಚಿಸ್ದಂಗೆ ಲೆಕ್ಕ ಆಗುತ್ತೆ. ಸೊ ಅಲ್ಲಿ ಅವ್ರೆಲ್ರು ಮಾತಾಡ್ಬೇಕು ಈ ಸಂದರ್ಭದಲ್ಲಿ ಪರವಾಗಿ ಮಾತಾಡ್ಬೇಕಾಗಿತ್ತು. ಜ್ಞಾನದ ಬಲದಿಂದ ಬಸವಣ್ಣವರ ಅನುಸರಿಸೋಂತಾರೆ ಮಠಾಧೀಶರು ಅಂದ್ರೆ ಬಸವಣ್ಣನ ಅನುಸರಿಸೋರೆ. ವಚನಗಳು ಹೇಳ್ತಾರೆ, ಭಾಷಣ ಮಾಡ್ತಾರೆ, ಎಲ್ಲ ನಿಜ, ಬೇರೆಯವ್ರಿಗೆ ಉಪದೇಶ ಕೊಡ್ತಾರೆ. ಆದ್ರೆ ಅನುಸರಣೆಯಲ್ಲಿ ಕೂಡ ಅದಿರ್ಬೇಕಾಗಿದ್ದು ತುಂಬಾ ಅತ್ಯಂತ ಅವಶ್ಯಕ ಅಂತ ಹೇಳಿ ನಂಗೆ ಅನ್ಸುತ್ತೆ. ಆ ಸ್ಥಾನದಲ್ಲಿ ಇದಕ್ಕೆ ಜನ ಕೇಳ್ತಾರೆ. ಒಬ್ಬ ಮಠಾಧೀಶರು ಏನೋ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಕೇಳುವಂತ ಕಿವಿಗಳು ಸಾವಿರಾರು ಲಕ್ಷಾಂತರ, ಆಮೇಲೆ ಪಾಲನೆ ಮಾಡ್ತಾರೆ ಅದನ್ನ. ಅಂತದ್ದು ಅವ್ರು ಹೇಳ್ಬೇಕಾಗಿತ್ತು. ಆಮೇಲೆ ಈ ಪಾಪ ಗೇಟ್ ಹೊರಗಡೆ ಕೂತಂತ ಹೆಣ್ಮಕ್ಳು ಅವ್ರು ಶೌಚಾಲಯಕ್ಕೆ ಹೋಗ್ಬೇಕು, ಅಲ್ಲೇ ಕೂತು ಗಂಟೆಗಟ್ಲೆ ಆಗಿದೆ ಅಂದ್ರೆ ಒಳಗಡೆ ಬಿಟ್ಟಿಲ್ಲ. ಸೊ ಇದ್ ಎಂತ ವಿಡಿಯೋ ನೋಡಿದೆ ನಾನು, ತುಂಬಾ ದುಃಖ ಆಯ್ತು. ಯಾಕೆಂದ್ರೆ ಒಳಗ್ ಬಿಡದಂಗೆ ಅಷ್ಟಕ್ಕೂ ಅವ್ರು ಶೌಚಾಲಯ ಹೋಗಕ್ಕೂ ಬಿಡಲ್ಲ ಅಂದ್ರೆ ಪ್ರಾಂಶುಪಾಲರಾಗ್ಲಿ, ಮತ್ತೆ ಅಲ್ಲಿ ಟೀಚರ್ಸ್, ಮಹಿಳಾ ಇವ್ರು ಏನು ಉಪನ್ಯಾಸಕಿಯರು ಇರ್ತಾರಲ್ಲ, ಸೊ ಅವ್ರಿಗಾದ್ರೂ ಮನಸ್ ಕರಗ್ಲಿಲ್ವಾ ಅಂತ. ಹೆಣ್ಮಕ್ಳು ಅವ್ರಾದ್ರೂ ಅವ್ರ ಪರವಾಗಿ ಮಾತಾಡ್ಬೇಕಾಗಿತ್ತು, ಅವ್ರಿಗೆ ಹೇಳ್ಬೇಕಾಗಿತ್ತು. ಮತ್ತೆ ಬೇರೆ ಹೆಣ್ಮಕ್ಳು ಕೂಡ ಅವ್ರ ಜೊತೆಗೆ ಓದಂತವ್ರು ಪ್ರತಿನಿತ್ಯ ಜೊತೆಗೆ ಹೋಗಿ ಬರ್ತಿರ್ತಾರೆ. ಸೊ ಅವತ್ತು ಹಿಂಗ್ ಹೊರಗಡೆ ಕೂರ್ಸಿದಾರಲ್ಲ ಇಷ್ಟು ನಮ್ಮ ಜೊತೆಗೆ ಬರುವಂತವ್ರನ್ನ, ಸಹಜೀವಿಗಳನ್ನ, ನಮ್ ಸಹಪಾಠಿಗಳನ್ನ ಅಂತ ಅವರು ನಿಜವಾಗ್ಲೂ ಅವ್ರ ಪರವಾಗಿ ನಿಂತು ಅವ್ರನ್ನ ಒಳಗ್ ಕರ್ಕೊಳ್ಬೇಕಾಗಿತ್ತು. ಮಾನವೀಯತೆ ಮರೆಸ್ಬಿಟ್ಟಿದ್ದಾರೆ. ಹೌದು, ಮರ್ತಿದ್ದಾರೆ. ಪರಸ್ಪರ ಬಾಂಧವ್ಯ ಸಾಮರಸ್ಯನ ಕದಿಡ್ತಾ ಇದ್ದಾರೆ. ನಾವೆಲ್ಲ ಓದ್ತೀವಲ್ಲ ಸರ್,
madam. ಸಣ್ಣವರಿದ್ದಾಗ ಏನು ಓದಿರ್ತೀವಿ, ಆ ಹೌದು ಸ್ನೇಹ ಕೊನೆವರೆಗೂ ನೆನ್ಪಿರುತ್ತೆ. ಕೊನೆವರೆಗೂ ಇರುತ್ತೆ. ಹೌದು. ನಮಗೆ ಓದಿಸಿದಂತಹ ಶಿಕ್ಷಕರಿದಾರಲ್ಲ, ಕೊನೆವರೆಗೂ ಅವರನ್ನ ನೆನ್ಪಿಟ್ಕೊಳ್ತೀವಿ. ಹೌದು ಮೇಡಮ್. ಯಾಕೆ ಅಂದ್ರೆ ಆ ಒಂದು ಅಷ್ಟು ಸೌಹಾರ್ದಯುತ ಮತ್ತು ಅಷ್ಟೊಂದು ಸ್ವೀಟ್ ಆದ ಮೆಮೊರಿಗಳಿರ್ತವೆ. ತಾಯಿ ತಂದೆ ಗೆಳತಿ ಮೆಮೊರಿಗಳನ್ನೇ ನಾವು ಹೌದು ಕಮ್ಯುನಲೈಸ್ ಮಾಡಿದ್ರೆ ಮಕ್ಕಳ ಬೆಳವಣಿಗೆಗೆ ಕಲ್ಲು ಹಾಕ್ತಂಗಲ್ವಾ? ಹೌದು, ಹೌದು ಈಗ ಶಿಕ್ಷಕರು ಹೇಳ್ತಾ ಇದಾರಂತೆ, ಆ ಮಕ್ಳಿಗೆ ನೋಟ್ಸ್ ಕೊಡ್ಬೇಡಿ, 6 ಜನರಿಗೆ ಕೂತಾರಲ್ಲ ಅದು ತಪ್ಪು ಮೇಡಮ್. ಅವ್ರಿಗೆ ನೋಟ್ಸ್ ಕೊಡ್ಬೇಡ್ರಿ, ಕೊಟ್ರೆ ಆ ಮಕ್ಳಿಗೆ ಯಾರು ಕೊಡ್ತಾರೋ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ. ಈಗ ಲ್ಯಾಬ್ ಅಟೆಂಡ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಲ್ಯಾಬ್ ಅಟೆಂಡ್ ಮಾಡದೆ ಇದ್ರೆ ಪಾಸ್ ಆಗೋದಿಲ್ಲ. ನಿಜವಾಗ್ಲೂ ಶರೀಫಾ ಹಿಜಾಬ್ ಮೇಡಮ್ ಹಾಕೋದು ಕೂಡ ಒಂದು ಕ್ರೈಮ್. ಬೇಕು. ಇವತ್ತು ಏನೋ ಒಂದು ಅದು ಕೂಡ ಆತ್ಮಸನ್ಮಾನವನ್ನ ಅದನ್ನ ಹೆಂಗೆ ಈ ಮಕ್ಕಳ ಮೇಲೆ ಬಂದೂಕಿಟ್ಟು ನಡೆಸ್ತಾ ಇದ್ದಾರಲ್ಲ, ಹೌದು ಹೌದು ಮಕ್ಕಳ ಹೆಗಲ ಮೇಲೆ ಬಂದೂಕಿಟ್ಟು ಬಡತಾಯಿ ಮಕ್ಕಳನ್ನ ಯಾವ ರೀತಿ ಸಾಯಿಸ್ತಾ ಇದ್ದಾರೆ. ಹೌದು ಹೌದು ಇದಕ್ಕಿನ್ನೆಷ್ಟು ಹಿಂದೆ ವಿಭಾಗ ಆದಾಗ, ಭಾರತ ಪಾಕಿಸ್ತಾನ ವಿಭಾಗ ಆದಾಗ ಅದೇ ರೀತಿ 10 ಲಕ್ಷ ಜನ ಸತ್ರು. ಇನ್ನು ಎಷ್ಟು ಜನ ಸಾಯ್ಬೇಕು? ಈ ಹೌದು. ಸಾವುಗಳನ್ನ ಕೇಡುಗಳನ್ನ ನಿಲ್ಲಿಸ್ಬಿಟ್ಟು ಒಳ್ಳೇದಕ್ಕೆ ದಾರಿ ಮಾಡಿ ಪ್ರಗತಿಗೆ ಒಂದು ಹಾದಿ ಆಗುತ್ತೆ ಅದು ಅಂತ ನಾನು ವಿನಂತಿಸ್ಕೊಳ್ತೀನಿ ಎಲ್ಲರ ಹತ್ರ. ರಾಜಕಾರಣಿ, ಧರ್ಮಕಾರಣಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರಲ್ಲಿ ನಾನು ಕೇಳೋದೇನಂದ್ರೆ, ಆ ಎಳೆ ಮನಸ್ಸುಗಳನ್ನ ಕಲುಷಿತ ಮಾಡಬೇಕು. ನೀವು ಮೊದ್ಲು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕೊಡ್ತಿರೋ ಶಾಲು ಲೋಡ್ಗಟ್ಲೆ ತಂದು ಸಪ್ಲೈ ಇದ್ದೀರಿ. ಹಿಂದೂ ಪರ ಅಲ್ಲ, ಒಂದು ರಾಜಕೀಯ ಪಕ್ಷದ ದಾಳ ಆಗ್ತಾ ಇದ್ದೀರಾ. ವಾಗ್ಮೋರೆ ಏನ್ ಮಾಡ್ದ? ಗೌರಿಯನ್ನು ಕೊಂದು ಜೈಲಲ್ಲಿದ್ದಾನೆ. ಯಾಕೆ? ಆ ಬಡ ತಾಯಿಯ ಮಗ, ಅವನು ಏನೂ ಗೊತ್ತಿಲ್ಲ, 3,000 ತಗೊಂಡು ಕೊಲೆ ಮಾಡ್ತಾನೆ. ಈ ಮಕ್ಕಳನ್ನ, ಬಡವರ ಮಕ್ಕಳನ್ನೇ ಉಪಯೋಗಿಸ್ಕೊಂಡು ಬಡವರ ವಿರುದ್ಧವಾಗಿಯೇ ಅದನ್ನು ಬಳಸುವಂತ ಅಸ್ತ್ರ ಇದೆ ಅಲ್ಲ, ಅದು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಾವು ಸೋಲ್ತೀವಿ ಸರ್. ನಿಜಕ್ಕೂ ನಮ್ಮ ದೇಶ, ನಮ್ಮ ರಾಜ್ಯ ಪ್ರಗತಿ ಆಗೋದಿಲ್ಲ. ಅಮಾಯಕ ಮಕ್ಕಳನ್ನ ಬಲಿ ತಗೊಳ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಮೇಡಮ್? ಈಗ ಶರೀಫಾ ಮೇಡಮ್ ನವರು ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಮೊನ್ನೆ ತಾನೇ ಓಬವ್ವ ಆತ್ಮರಕ್ಷಣಾ ಕಲೆ ತರಬೇತಿಗೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು, ಆತ್ಮರಕ್ಷಣಾ ಕಲೆ ಅಂತ. ಆದ್ರೆ ಆತ್ಮರಕ್ಷಣಾ ಕಲೆನ ಉದ್ಘಾಟನೆ ಮಾಡಿದಂತ ಅದೇ ಮುಖ್ಯಮಂತ್ರಿಯವರು ಇದೇ ಮಕ್ಕಳ ತಲೆ ಮೇಲಿನ ಹಿಜಾಬ್ ಮಾರಕ ಅಂತ ನಿಷೇಧ ಮಾಡಿದ್ರು. ಇದು ಎಷ್ಟು ಹೆಂಗೆ ಹೇಳಿ? 2 ನಾಲಿಗೆ ನಮ್ಮ ಮುಖ್ಯಮಂತ್ರಿಗೆ 2 ನಾಲಿಗೆ ಇದಾವ. ನಮ್ಮ ಬೊಮ್ಮಾಯಿ ಅವ್ರ ಮಗ, SR ಬೊಮ್ಮಾಯಿ ಅವ್ರ ಮಗ ಬಸವರಾಜ ಬೊಮ್ಮಾಯಿ ಅಂದ್ರೆ ನಮ್ಗೆ ಎಷ್ಟು ಗೌರವ. ಆದ್ರೆ ಆ ವ್ಯಕ್ತಿ ಕೋಮುವಾದಿ ಪಕ್ಷವೊಂದಕ್ಕೆ ಸೇರಿ ಪ್ರಧಾನಿ ಮಾಡ್ತೀನಿ, ರಾಜ್ಯಕ್ಕೆ ಮುಖ್ಯಮಂತ್ರಿ ಮಾಡ್ತೀನಿ ಅಂದ ತಕ್ಷಣ ಪಕ್ಷಾಂತರ ಮಾಡ್ಕೊಂಡು ಹೋಗಿ ಕೊನೆಗೆ ಇಂತಹ ಹೇಳಿಕೆಗಳನ್ನು ಕೊಡೋದು. ನಮ್ಮ ಮಂಗಳೂರನ್ನ ಇವರ ಪ್ರಯೋಗ ಶಾಲೆ ಮಾಡ್ಕೊಂಡು ಅಲ್ಲೆಲ್ಲ ಮಕ್ಕಳನ್ನ ಈ ರೀತಿ ದಿಕ್ತಪ್ಸುವಂತಹ ಕೆಲಸ ಮಾಡ್ತಾರಲ್ಲ. ಒಂದು ಕಡೆ ನೀವು ಕರಾಟೆ ಕಲೀರಿ, ಒಂದು ಕಡೆ ನೀವು ಒಬ್ಬವ ಆಗ್ರಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅವರಿಗೆ ಶಿಕ್ಷಣದಿಂದ ವಂಚಿತರ ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸ್ತಾ ಇದ್ದಾರಲ್ಲ ಇವರು. ಇದ್ರ ಅರ್ಥ ಅದೇನೇನೆ, ಪ್ರೈವೇಟ್ ಈ ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸಿ ಸರ್ಕಾರಿ ಸಂಸ್ಥೆಗಳನ್ನ ಮಟ್ಟ ಹಾಕುವಂತಹ ಇವ್ರ ಕೆಲಸ ಇದೆ ಅಲ್ಲ, ಅದನ್ನ ನಾವು ವಿರೋಧಿಸ್ಲೇಬೇಕಾಗತ್ತೆ. ಸಂವಿಧಾನಬದ್ಧವಾದ ಹಕ್ಕು, ಅವರು ಹಕ್ಕಿಗಾಗಿ ಹೋರಾಡ್ತಾ ಇದ್ದಾರೆ. ಕೇಸರಿ ಶಾಲು ಬೇಕು ಅಥವಾ ಇಸ್ಲಾಮಿನ ಸಂಕೇತವಾದ ಹಸಿರು ಶಾಲು ನಂಗೆ ಬೇಕು ಅಂತ ಹೇಳ್ತಾ ಇಲ್ಲ. ಕಮ್ಯುನಿಸ್ಟಿನ ಸಂಕೇತವಾದಂತಹ ಕೆಂಪು ಶಾಲು ಕೇಳ್ತಾ ಇಲ್ಲ, ಅಥವಾ ದಲಿತರ ಸಂಕೇತವಾದ ನೀಲಿ ಶಾಲು ನಮಗ್ ಬೇಕು ಅಂತ ಕೇಳ್ತಾ ಇಲ್ಲ. ಒಬ್ಬವ ಆಗ್ರಿ, ಒನಕೆ ಒಬ್ಬವ ಆಗ್ರಿ ಅಂತ. ಇವಾಗ ಇಲ್ಲಿ ಈ ಉಡುಪಿಯ ಶಾಲೆಯ ಮಕ್ಕಳು ಒನಕೆ ಒಬ್ಬವರಾದ್ರೆ ಅವರನ್ನ ವಿರೋಧಿಸ್ತಾರೆ ಅಂದ್ರೆ ಇವರ ಈ ಬಗೆಯ ನಡೆಯನ್ನು ಜನ ಗಮನಿಸ್ತಾ ಇದ್ದಾರೆ. ಏನೋ ಮುಗ್ಧರಲ್ಲ, ಮಾಧ್ಯಮಗಳ ಮೂಲಕ ಅದು ಸ್ಪ್ರೆಡ್ ಆಗುತ್ತೆ, ಎಲ್ಲಾ ಕಡೆ ಹೋಗುತ್ತೆ. ತಮ್ಮ ನಡೆ ಏನು ಅಂತ ಅನ್ನೋದನ್ನ ಅವರು ನಿರ್ಧರಿಸ್ಕೊಡ್ಬೇಕೆ ಹೊರತು ಅದನ್ನ ಜನ ತಿದ್ದೋದಲ್ಲ. ಪ್ರಬುದ್ಧರಾಗಿದ್ದಾರೆ, ಅವರು ದೊಡ್ಡ ರಾಜಕಾರಣಿ. ನಾನು ಹೀಗ್ ಹೇಳಿ ಹೀಗ್ ಮಾಡಿದೆ. ಮೊನ್ನೆ RSS ಬಜರಂಗ್ ದಳದ ಕೆಲಸವನ್ನ ಅವರು ಸಮರ್ಥಿಸ್ಕೊಂಡ್ರು. ಈ ಹಿಂದೆ ಸಮರ್ಥಿಸ್ಕೊಂಡಾಗ ಸಾಕಷ್ಟು ಪರ ವಿರೋಧ ಮಾತುಗಳು ಬಂದ್ವು. ಈ ವಿರೋಧದ ನಡೆಯನ್ನು ಸಹ ಅವರು ಹೆಂಗೆ ಅರಗಿಸ್ಕೊಳ್ತಾರೆ? ಜನರ ವಿರೋಧವನ್ನು ಅರಗಿಸ್ಕೊಂಡು ಅವರು ಮತ್ತೆ ಕೇಂದ್ರದವರಿಗೆ ಓಲೈಸ್ಕೊಂಡು ಅದೆಷ್ಟು ದಿನ ರಾಜಕಾರಣ ಮಾಡಕ್ ಸಾಧ್ಯ? ಜನ ಬೇಕಲ್ಲ, ಜನ ಅವ್ರಿಗೆ ಆಯ್ಕೆ ಮಾಡಿದ್ದಾರೆ, ಜನ ಮೆಚ್ಚುವಂತಹ ಕೆಲಸ ಮಾಡ್ಲಿ.
ತನ್ನ ರಾಜ್ಯದ ಉನ್ನತಿಗಾಗಿ ಕೆಲಸ ಮಾಡ್ಲಿ, ಮಹಿಳೆಯರ ಉನ್ನತಿಗಾಗಿ ಕೆಲಸ ಮಾಡ್ಲಿ. ಎಲ್ಲಾ ಮಹಿಳಾ ಸಂಘಟನೆಗಳು, ಸಂಘ ಸಂಸ್ಥೆಗಳು ಒಕ್ಕೊರಲಿನಿಂದ ಇದನ್ನು ವಿರೋಧಿಸಿ ನಿಂತಾಗ, NRC CAA ಪ್ರಕರಣದಲ್ಲಿ ಯಾವ ರೀತಿ ಮಹಿಳೆಯರು ಗಟ್ಟಿಯಾಗಿ ನಿಂತು ವಿರೋಧ ಮಾಡಿದ್ರು, ಈ ವಿರೋಧ ಇದರಲ್ಲೂ ಕೂಡ ಕೇಸರೀಕರಣವನ್ನ ನಾವು ವಿರೋಧಿಸಲೇಬೇಕಾಗತ್ತೆ. ಅದು ಯಾವುದೇ ಧರ್ಮ ಇರ್ಲಿ, ಜಾತಿ ಇರ್ಲಿ. ನಾವು ಕರ್ನಾಟಕದವರು ಈಗಾಗ್ಲೇ ನಮಗೆ ಬೇರೆ ಅಕ್ಕಪಕ್ಕದ ರಾಜ್ಯಗಳು ಉಗಿತಾ ಇದಾವೆ, ಎಂತಹ ರಾಜ್ಯ ನಿಮ್ದು, ನಾವೇ ಎಷ್ಟು ಪ್ರಗತಿ ಮಾಡ್ತಾ ಇದ್ದೀವಿ ಅಂತ ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲರೂ ಹೇಳ್ತಾ ಇದ್ದಾರೆ. ಈಗಾದ್ರೂ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಬೊಮ್ಮಾಯಿಯವರು ಅರ್ಥ ಮಾಡ್ಕೊಂಡು ಇದನ್ನೆಲ್ಲ ತಡೆಯೋದಕ್ಕೆ ಪ್ರಯತ್ನ ಮಾಡ್ಲಿ ಅಂತ ನಾನು ಮನಪೂರ್ವಕವಾಗಿ ಅವರಲ್ಲಿ ವಿನಂತಿಸ್ತೇನೆ ಸರ್. ಮೇಡಮ್, ನಿಜವಾಗ್ಲೂ ಕೂಡ ನಮ್ಮ ಇವತ್ತಿನ ಈ ಒಂದು ಇದರಲ್ಲಿ ಈಗ ಎಲ್ರು ಒಂದಾಗಿ ಈ ಒಂದು ಸಮಸ್ಯೆನ ಆದಷ್ಟು ಬೇಗ ದೂರ ಮಾಡಿ, ಈ ಸಮಾಜದಲ್ಲಿ ಬೇಕಾಗಿರುವಂತದ್ದು ಸಾಮರಸ್ಯ, ಈ ಸಮಾಜಕ್ಕೆ ಬೇಕಾಗಿರೋದು ಶಾಂತಿ, ಈ ಸಮಾಜಕ್ಕೆ ಬೇಕಾಗಿರುವಂತದ್ದು ಜ್ಞಾನ ಅಂತ ಹೇಳಿ ಇವತ್ತಿನ ನಮ್ಮ ಒಂದು ನಾಡಿಗೆ ಒಂದು ಸಂದೇಶದ ರೂಪದಲ್ಲಿ ಇವತ್ತು ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವಸುಂಧರಾ ಭೂಪತಿಯವರು, ಹಾಗೆ ಖ್ಯಾತ ಕವಿಯತ್ರಿಗಳು, ಸಂಘಟನಾಕಾರರಾದಂತಹ ಕೆ ಶರೀಫರ್ ಅವರಿಗೆ ಸಾಲಾರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್. ನಮಸ್ಕಾರ. ಧನ್ಯವಾದಗಳು ಸರ್.